ನಮಸ್ಕಾರ ಸ್ನೇಹಿತರೆ ಯು ಪಿ ಎಸ್ ಸಿ ಎಕ್ಸಾಮ್ ಏನಾಗಿದೆ, GS ಪೇಪರ್ 1 ಏನಿದೆ ಅದರ ಒಂದು ಪ್ರಶ್ನೆಗಳನ್ನ ಕನ್ನಡದಲ್ಲೂ ತಗೊಂಡಿದ್ದೀನಿ, ಕನ್ನಡದಲ್ಲಿ ವಿವರಣೆ ತಗೊಂಡಿದ್ದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಎಸ್, ತುಂಬಾ ಜನ ಇದು ಫುಲ್ಲು ವರ್ಸ್ಟ್ ಆಗಿತ್ತು ಅಂದ್ರೆ ತುಂಬಾ ಡಿಫಿಕಲ್ಟ್ ಟು ಕಂಪೇರ್ ಟು ಲಾಸ್ಟ್ 3-4 ಇಯರ್ಸ್ ಅಂತಾರೆ. ಎಸ್, ಕ್ವಶನ್ಸ್ ತುಂಬಾ ಲೆಂತಿ ಇದೆ. ಹಾಗೆ ನೋಡೋದಾದ್ರೆ ಡಿಫಿಕಲ್ಟಿ ಇದೆ. ಅಂದ್ರೆ ಯು ಪಿ ಎಸ್ ಸಿ ಇಸ್ ಆಲ್ವೇಸ್ ನಿಮ್ಗೆ ಗೊತ್ತೇ ಇದೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಕರಿತೀವಿ ನಾವು ಅಲ್ವಾ. ಆ ತರನೇ ಕ್ವಶನ್ಸ್ ಪೇಪರ್ ಯಾವಾಗ್ಲೂ ಇರ್ತಕ್ಕಂಥದ್ದು. ಇನ್ನು ಈ ಅನಲೈಸ್ ಮಾಡ್ಬೇಕಾದ್ರೆ ನೋಡಿದ್ರೆ ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಎನ್ವೈರನ್ಮೆಂಟ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೊಲಿಟಿ, ಕರೆಂಟ್ ಅಫೇರ್ಸ್ ಮೇನ್ ಆಗಿ ನೋಡೋದಾದ್ರೆ ಈ ರೀತಿ 2021ರ ಒಂದು ವೇಟೇಜ್ ಇದೆ ಕ್ವಶನ್ಸ್ಗಳು ಸ್ನೇಹಿತರೆ. ಎಸ್, ಹಿಸ್ಟ್ರಿ ನೋಡಿದ್ರೆ ಹಿಸ್ಟ್ರಿ ಪ್ಲಸ್ ನಾವಿಲ್ಲಿ ಆರ್ಟ್ ಅಂಡ್ ಕಲ್ಚರ್ನ ಸೇರಿಸ್ಕೋಬೇಕಾಗತ್ತೆ. 2 ಸೇರಿ 21 ಅಂತ ಹಾಕಿದ್ದೀನಿ ಇಲ್ಲಿ. ಆರ್ಟ್ ಅಂಡ್ ಕಲ್ಚರ್ ನಾಲ್ಕು ಕ್ವಶನ್ 5 ಕ್ವಶನ್ಸ್ ಏನೋ ಬಂದಿದೆ. ಓಕೆ, ಸೊ ಹಂಗಾಗಿ ಹಿಸ್ಟ್ರಿ ಚೆನ್ನಾಗಿದೆ ಕ್ವಶನ್ಸ್ಗಳು, ಡೀಟೇಲ್ ಆಗಿ ಕೇಳಿದೆ. ಪೊಲಿಟಿ ಇಸ್ ಆಲ್ಸೋ ಅಷ್ಟೇ. ಬನ್ನಿ ನಾವು ನೋಡೋಣ ಕ್ವಶನ್ ಪೇಪರು. ಓಕೆ, ನಾನು ಈಗ ಡಿ ಸೀರೀಸ್ ಮಾಡ್ತಾ ಇದ್ದೀನಿ ಸರ್, ಡಿ ಸೀರೀಸ್. ಓಕೆ, ಲಿಂಕು ಆಲ್ರೆಡಿ ಕ್ವಶನ್ ಪೇಪರ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗಿದೆ, ಪುನೀತ್ ಫೋರಮ್ ಅಂತ ಹೇಳಿ. ತಗೊಳ್ಳಿ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಬನ್ನಿ ಮೊದಲನೇ ಕ್ವಶನ್ಗೆ ಹೋಗೋಣ. ನಾನಿಲ್ಲಿ ಸೀರಿಯಲ್ ಪ್ರಕಾರ ತಗೊಂಡಿದ್ದೀನಿ, ಕ್ವಶನ್ ನಂಬರ್ 1, 2, 3 ಅಂತಾನೆ ಡಿ ಸೀರೀಸು. ನೋಡ್ಕೊಳ್ಳಿ. ಪ್ಲೆಸ್ಟೋಸಿನ್ ಅವಧಿಯಲ್ಲಿ ಯಮುನಾ ಒಮ್ಮೆ ಸಿಂಧು ನದಿಗೆ ಹರಿಯುತ್ತಿತ್ತು ಅಥವಾ ಸಟ್ಲೇಜ್ ಯಮುನಾ ನದಿಗೆ ಹರಿಯುತ್ತಿತ್ತು ಮತ್ತು ಅವುಗಳ ಒಂದು ಪ್ರಮುಖ ಉಪನದಿ ಗಂಗಾ ನದಿಯಿಂದ ಸಿಂಧು ನದಿಗೆ ಸ್ಥಳಾಂತರಗೊಂಡಿತ್ತು ಅಥವಾ ಪ್ರತಿಯಾಗಿ ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗೆ ಆಧಾರವಾಗಿದೆ? ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಅಂದ್ರೆ ಪ್ಲೆಸ್ಟೋಸಿನ್ ಪೀರಿಯಡ್ ಅಂದ್ರೆ ಇದು ನಿಮಗೆ 2.58 ಅಥವಾ 57 ಮಿಲಿಯನ್ ಇಯರ್ಸ್ ಎಗೋ ಇಂದ 11,700 ವರ್ಷಗಳು ಈ ಒಂದು ಪೀರಿಯಡ್ ನಡುವೆ ಬರ್ತಕ್ಕಂಥದ್ದು. ಮಿಲಿಯನ್ ಇಯರ್ ಇಂದ 11,700 ಅಂದ್ರೆ ನಾವು ಐಸ್ ಏಜ್ ಅಂತ ಕರಿತೀವಲ್ಲ, ಐಸ್ ಏಜ್ ಗೊತ್ತಿರಬೇಕು ನಿಮ್ಗೆ. ಐಸ್ ಏಜ್ ಇವೆಲ್ಲ ನೀವು ಇದ್ರಲ್ಲಿ ಓದಿರ್ತೀರ, ಜಿಯೋಗ್ರಫಿಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದಿರೋ ಗೊತ್ತಿರುತ್ತೆ. ಓಕೆ, ನಾವು ಮಾಡಿದೀವಿ ಅನ್ಕೋತೀವಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಇವಾಗ ನಾವ್ ಯಾವ ಯುಗದಲ್ಲಿ ಇದೀವಿ? ಹಾಲೋಸಿನ್ ಅಂತ ಕರಿತೀವಿ. ಹಾಲೋಸಿನ್ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ನಿಮ್ಗೆ ಗೊತ್ತಿರಬೇಕು. ಯುಗ ಜಿಯೋಗ್ರಫಿ ನೋಡೋದಾದ್ರೆ ಫಸ್ಟ್ ಹಿಂಗೆ ಇದು 2ನೇ ಸಲ ಆ ತರ ಆಗಿರೋದು ಅಂತ. ಕಂಪ್ಲೀಟು ಹಿಮದಿಂದ ಕೂಡಿತ್ತು ಕಂಪ್ಲೀಟ್ ಭೂಮಿ. ಆಮೇಲೆ ಸೂರ್ಯ ಇಂಗಾಲ ಡೈಆಕ್ಸೈಡ್ ಇಂದ ಕರಗ್ತಾ ಬಂತು, ಒಂದಷ್ಟು ನೀರಾದವು, ನೆಲ ಆದವು. ಪುನಃ ಇದು ವಾರ್ಮಿಂಗ್ ಆಗಿ ಗ್ಲೋಬಲ್ ವಾರ್ಮಿಂಗ್ ತರ ಪುನಃ ಹಿಮ ಆಯ್ತು ಅಂತ ಹೇಳ್ತಾರೆ. ಈಗ ಪುನಃ ಕರಗಿದೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ನಾವು ಇವಾಗ ಏನ್ ಸ್ಥಿತಿಲ್ಲ, ನೆಕ್ಸ್ಟ್ ಪುನಃ ಹಿಮಯುಗ ಇನ್ನೊಂದು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈ ತರ ಎಲ್ಲ ಏನಿದೆ ನಾವು ಜಿಯೋಗ್ರಫಿಲಿ ನೋಡ್ತಾ ಹೋಗ್ತೀವಿ. ಅದನ್ನ ಇಟ್ಕೊಂಡವನು ನಮಗೆ ಇಲ್ಲಿ ಋಗ್ವೇದ ನಾಡಿ ಸೂಕ್ತದಲ್ಲಿ ಇದಿದೆ, ಆಧಾರವಾಗಿದೆ ಈ ಹೇಳಿಕೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಯುಗದಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಈ ನದಿಗಳು ಹೆಂಗ್ ಬೇಕು ಹಂಗೆ ರೂಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಕೋರ್ಸ್ ಆಫ್ ದ ರಿವರ್ ಅಂತ ಕರಿತೀವಿ ಅಲ್ವಾ. ಇದು ನಾವು ತುಂಬಾ ಬಿಲಿಯನ್ ಇಯರ್ಸ್ ಇಂದ ಒಂದು ಕಡೆ ಇದಿರೋ ಒಂದ್ ಕಡೆ ಇರಲ್ಲ ಅಲ್ವಾ. ಸೊ ಹಂಗೆ ಆ ಅವಧಿಯಲ್ಲಿ ಈ ಯಮುನಾ ಸಿಂಧು ನದಿಗೆ ಹರಿತಿತ್ತು ಮೊದಲು, ಈಗ ಗಂಗಾ ನದಿಗೆ ಹರಿಯುತ್ತೆ. ಸಟ್ಲೇಜ್ ಯಮುನಾ ನದಿಗೆ ಹರಿತಿತ್ತು, ಈಗ ಸಟ್ಲೇಜ್ ಸಿಂಧು ನದಿಗೆ ಹರಿಯುತ್ತೆ. ಅಂದ್ರೆ ಅದರ ಕೋರ್ಸ್ ಆಫ್ ಡೈರೆಕ್ಷನ್ ಚೇಂಜ್ ಆಗಿದೆ. ಓಕೆ, ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದು ಋಗ್ವೇದದ ನಾಡಿ ಸೂಕ್ತದಲ್ಲಿದೆ ಅಂತ ಹೇಳಿದ್ದಾನೆ. ರಾಬರ್ಟ್ ಬ್ರೂಸ್ ಫೂಟೆ ಅವರ ಸಟ್ಲೇಜ್ ಮತ್ತು ಯಮುನಾದ ಪರಿಶೋಧನೆಗಳಲ್ಲೂ ಕೂಡ ಕಂಡು ಬಂದಿದೆ ಅಂತ ಕೇಳ್ತಾ ಇದ್ದಾನೆ. ಸಿಂಧು ಹಾಗೂ ಗಂಗಾ ನದಿ ವ್ಯವಸ್ಥೆಗಳಲ್ಲಿ ಒಂದೇ ಜಾತಿಯ ಡಾಲ್ಫಿನ್ಗಳ ಉಪಸ್ಥಿತಿ. ಈ 3 ಹೇಳಿಕೆಗಳಲ್ಲಿ ಯಾವುದು ಅವನಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾನೆ. ಎಂತ ಕ್ವಶನ್ ನೋಡಿ. ಋಗ್ವೇದದಲ್ಲಿ ಇದೆ ಸ್ನೇಹಿತರೆ, ನೆಲ ನಮ್ಗೆ ವೇದಗಳ ಕಾಲದಲ್ಲಿ ನಾವು ನಾಗರಿಕತೆ ಈ ಟೈಮು ಅದ್ರ ಬಗ್ಗೆ ಇದೆ. ಬಟ್ ಇದು ಆಧಾರವಾಗಿ ಹೇಳಿಲ್ಲ. ಅಂದ್ರೆ ಈ ಕೋರ್ಸ್ ಆಫ್ ರಿವರ್ ಯಮುನಾ ಗಂಗಾಗ್ ಹೋಗ್ತಾ ಇದ್ದಿದ್ದೆ, ಇವಾಗ ಆವಾಗ ಸಿಂಧುಗ್ ಸೇರ್ತಾ ಇತ್ತು. ಆ ತರ ಏನು ನಮ್ಗೆ ಆಧಾರವಾಗಿ ಹೇಳಿಲ್ಲ. ಹಾಗಾಗಿ ಆಪ್ಷನ್ 1 ತಪ್ಪು. ಓಕೆ, ಆಪ್ಷನ್ 1 ತಪ್ಪು. ರಾಬರ್ಟ್ ಬ್ರೂಸ್ ಫೂಟೆ ಇವರು ಕೂಡ ಜಿಯೋಲಜಿಸ್ಟ್, ಇವ್ರು ಸ್ಟಡಿ ಮಾಡಕ್ ಬರ್ತಾರೆ. ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಾರೆ, ನಾನು ಇಲ್ಲಿ ತಗೊಂಡಿದ್ದೀನಿ ನೋಡ್ಕೊಳ್ಳಿ. ಇವರು ಪರಿಶೋಧನೆ ಮಾಡ್ತಾರೆ ಅಲ್ಲಿನ ಪುರಾತತ್ವ ಶಾಸ್ತ್ರ, ಇತಿಹಾಸ ಪೂರ್ವದಲ್ಲಿ ಕಲ್ಲಿನ ಉಪಕರಣಗಳು ಹೆಂಗಿತ್ತು, ಭೂವಿಜ್ಞಾನಿ ಅಂತ ಕರಿತೀವಿ. ಓಕೆ, ಸೊ ಇವರು ಅಷ್ಟೇ, ಇವರು ಆ ಅದನ್ನ ಮ್ಯಾಪಿಂಗ್ ಏನ್ ಮಾಡ್ತಾರಲ್ಲ, ಆ ಮ್ಯಾಪಿಂಗ್ ಇಟ್ಕೊಂಡು ಆಧಾರವಾಗಿ ನಾವು ಇದು ಅಲ್ಲಿಗೆ ಹರಿತಾಯ್ತು ಅಂತ ಹೇಳಕ್ ಬರಂಗಿಲ್ಲ. ಸೊ ಹೇಳಿಕೆ 1 ಹೇಳಿಕೆ 2 ಕೂಡ ತಪ್ಪು. ಆದ್ರೆ ಹೇಳಿಕೆ 3 ಕರೆಕ್ಟ್. ಇವೆಲ್ಲ ನೀವು ಬೇಸಿಕ್ ಓದಿರ್ತೀರಾ. ಈ ಡಾಲ್ಫಿನ್ದು ಸೆನ್ಸಸ್ ಎಲ್ಲ ಮಾಡಿದ್ರು ಅಲ್ವಾ, ಸಿಂಧು ಮತ್ತೆ ಗಂಗಾ ನದಿಯಲ್ಲಿ ಸಿಗುತ್ತೆ.
ನದಿ ಡಾಲ್ಫಿನ್ಗಳು, ರಿವರ್ ಡಾಲ್ಫಿನ್ ಅಂತ ಕರಿತೀವಿ. ಎರಡು ಕೂಡ ಒಂದೇ ಜಾತಿದು, ಒಂದೇ ತರ ಇದೆ, ಹೆಂಗಿರಕ್ ಸಾಧ್ಯ ಅಂದಾಗ ಸಿಂಧು ಹಾಗೂ ಗಂಗಾ ನದಿ ವ್ಯವಸ್ಥೆಯಲ್ಲಿ ಒಂದೇ ಜಾತಿ ಡಾಲ್ಫಿನ್ ಉಪಸ್ಥಿತಿ ಇತ್ತು, ಇದೆರಡು ಒಂದೇ ಕಡೆ ಇದ್ವು ಅನ್ನೋದು ನಮ್ಗೆ ಈ ಒಂದು ಅವ್ನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹಾಗಾಗಿ ಕೇವಲ 3 ಇಸ್ ದ ರೈಟ್ ಆನ್ಸರ್. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ನು ಯು ಪಿ ಎಸ್ ಸಿನೇ ಹಂಗೆ, ಯಾವ್ದನ್ ತಗೋತಾನೆ, ಎಲ್ಲಿ ಕನೆಕ್ಟ್ ಮಾಡ್ತಾನೆ, ಹೆಂಗ್ ಕೇಳ್ತಾನೆ ಗೊತ್ತೇ ಆಗೋದಿಲ್ಲ. ಅಂದ್ರೆ ನೀವು ಕಂಪರೆನ್ಸಿವ್ ಆಗಿ ಓದ್ಬೇಕು, ನೀವು ಎಷ್ಟು ಡೀಟೇಲ್ ಆಗಿ ಓದ್ಬೇಕು ಅನ್ನೋದು ಹೇಳುತ್ತೆ ಸ್ನೇಹಿತರೆ. ಇದು ಕರೆಂಟ್ ಅಫೇರ್ ನ ಈ ಕಡೆ ತಗೊಂಡ, ಜಿಯೋಗ್ರಫಿನ ತಗೊಂಡ, ಇತಿಹಾಸನ ತಗೊಂಡ, 3 ಮಿಕ್ಸ್ ಮಾಡ್ದ ಕೊಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ನೆಕ್ಸ್ಟ್ ಬರ್ತೇನೆ. ಆರಂಭಿಕ ಬೌದ್ಧ ಪ್ರತಿಮಾಶಾಸ್ತ್ರದಲ್ಲಿ ಅಂದ್ರೆ ಬುದ್ಧಿಸ್ಟ್ ಐಕೋನೋಗ್ರಫಿ ಅಂದ್ರೆ ಈ ಸಿಂಬಲ್ಸ್ ಬಗ್ಗೆ ಕೇಳ್ತಾ ಅನಿಸ್ತೇನೆ. ಸಿಂಬಲ್ಸ್, ಈಗ ಬುದ್ಧ ಹಿಂಗೆ ಕೂತಿರ್ತಾನೆ ಆಯ್ತಾ, ಒಂದು ರೀತಿ ಹಸ್ತನ ತೋರಿಸ್ತಾ ಇರೋದಾಗಿರ್ಬೋದು. ಸೊ ಬೇರೆ ಬೇರೆ ರೀತಿಯಾದ ಸಿಂಬಲ್ಸ್ ಅದನ್ನ ಇಟ್ಕೊಂಡು ಖಾಲಿ ಆಸನ ಇದ್ರೆ ಅದನ್ನ ಏನ್ ಪ್ರತಿನಿಧಿಸುತ್ತೆ, ಎಂಟಿ ಸೀಟ್. ಇನ್ನು ಬುದ್ಧರ ಒಂದು ಪ್ರತಿಮಾಶಾಸ್ತ್ರದಲ್ಲಿ ಅಂತ ಅಂದ್ರೆ ಅದು ಒಂದು ಇಮೇಜ್ ಅಲ್ಲಿ ಏನು ಅದು ಹೇಳುತ್ತೆ ಅಂತ. ಬುದ್ಧನ ಧ್ಯಾನ ಹೇಳುತ್ತಾ, ಬುದ್ಧನ ಮೊದಲ ಧರ್ಮೋಪದೇಶ ಹೇಳುತ್ತಾ, ಬುದ್ಧನ ಮಹಾಪರಿನಿಬ್ಬಾಣ ಹೇಳುತ್ತಾ, ಬುದ್ಧನ ಮಹಾಭಿನಿಷ್ಕ್ರಮಣ ಹೇಳುತ್ತಾ. ಮಹಾಪರಿನಿಬ್ಬಾಣ ಅಂದ್ರೆ ಅವನ ಒಂದು ಸಾವಿನ ನಂತರ ಅದ್ರ ಬಗ್ಗೆ ಮಾತಾಡೋದು. ಧರ್ಮೋಪದೇಶ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಇದು ರೈಟ್ ಆನ್ಸರ್ ಬಂದು ಬುದ್ಧನ ಧ್ಯಾನ ಇಸ್ ದ ರೈಟ್ ಆನ್ಸರ್. ಓಕೆ, ಇದೊಂದು ಸಿಂಬಲ್ ಪ್ರತಿನಿಧಿಸ್ತಕ್ಕಂಥದ್ದು ಸ್ನೇಹಿತರ. ಖಾಲಿಯಾಸನ ಅಂತಕ್ಕಂಥದ್ದು ಏನಿದೆ, ಅವನು ಧ್ಯಾನ ಕೂತಿದ್ದಾನೆ, ಸಾಧನೆಯ ಪ್ರತಿನಿಧಿಸ್ತಕ್ಕಂಥದ್ದು. ಇನ್ನು ಮಹಾಭಿನಿಷ್ಕ್ರಮಣ ಅಂತಂದ್ರೆ ತ್ಯಾಗ. ಮಹಾಭಿನಿಷ್ಕ್ರಮಣ ಅಂದ್ರೆ ಕುದುರೆ ಮೇಲೆ ಬರೋದು, ಅಂದ್ರೆ ಇದು ಕುದುರೆ ಕಾತಂಕ ಅಥವಾ ಬುದ್ಧ ತನ್ನ ಅರೆಮೆಯಿಂದ ಹೊರಡುವುದನ್ನ ಸಂಕೇತ, ಅಂದ್ರೆ ನಿರ್ಗಮನವನ್ನ ತೋರಿಸ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ. ಈ ತರ ಮುದ್ರೆಗಳ ಬಗ್ಗೆ ತುಂಬಾ ಇದೆ, ನಿಮ್ಗೆ ಗೊತ್ತಿರಬೇಕು. ಐ ಥಿಂಕ್ ಸೊ ವಿಡಿಯೋ ನಂಬರ್ 40 ಅನ್ಸುತ್ತೆ, ನಾವು GK ಸೀರೀಸ್ ಕೆ ಏನ್ ಮಾಡ್ತೀವಿ ಅಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದೀವಿ ನೋಡಿ. ಮಹಾಬುದ್ಧನ ಒಂದು ಬೋಧಿಸತ್ವದ ಬಗ್ಗೆ ಮಾತಾಡ್ತಾ ಅವನು ಪದ್ಮಪಾಣಿ, ಅವನು ಯಾವ ತರ ಕೂತಿದ್ದ, ಆದ್ರೆ ಏನ್ ಹೇಳುತ್ತೆ. ಓಕೆ, ಅಲ್ಲೂ ಕೂಡ ನಾವು ಮಾತಾಡ್ತೀವಿ ಬುದ್ಧನ ಬುದ್ಧಿವಂತಿಕೆ ಬಗ್ಗೆ ಆಗಿರ್ಬೋದು, ಶಕ್ತಿ ಬಗ್ಗೆ, ಧ್ಯಾನ, ಸಮಂತ ಭದ್ರ ಅಂತಕ್ಕಂಥ ಧ್ಯಾನ ಪ್ರತಿಜ್ಞೆಗಳನ್ನ ಪ್ರತಿಪಾದಿಸ್ತಕ್ಕಂಥ ಬೋಧಿಸತ್ವ, ಇವೆಲ್ಲ ಕೂಡ ಒಂದಷ್ಟು ಮಾಡಿದೀವಿ ಸ್ನೇಹಿತರು. ಬುದ್ಧನ ಬಗ್ಗೆ ಬೋಧಿಸತ್ವರು ಯಾರು ಏನೇನು ಹೇಳ್ತಾರೆ ಅಂತ ಹೇಳಿ ನೋಡಿ. ಓಕೆ, ದಯವಿಟ್ಟು ಅದಕ್ಕೆ ಹೇಳೋದು ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ ಅಂತ. ಸೊ ರೈಟ್ ಆನ್ಸರ್ ಆಪ್ಷನ್ ಎ. ಬಿ ತಪ್ಪು, ಯಾಕಂದ್ರೆ ಅದು ಉಪದೇಶ ಮಾಡ್ತಿರ್ತಕ್ಕಂಥದ್ದಲ್ಲ. ಓಕೆ, ಉಪದೇಶ ಮಾಡ್ತಿರ್ತಕ್ಕಂಥ ಹಸ್ತ ಇಟ್ಕೊಂಡಿರೋದು ಆ ತರ, ಮತ್ತೆ ಅವನು ಆಗಿನ ಅರಳಿ ಮರ ಅಂತ ಏನ್ ಕರಿತೀವಿ ಅಲ್ವಾ, ಬೋಧಗಯಾದಲ್ಲಿ. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಮಹಾನಿರ್ಬಾಣ ಅಂದ್ರೆ ಅವನ ಒಂದು ಅಂತಿಮ ಮರಣವನ್ನು ಸೂಚಿಸ್ತಕ್ಕಂಥ ಒಂದು ಇದು. ಮಹಾನಿಷ್ಕ್ರಮಣ ಅಂದ್ರೆ ತ್ಯಾಗದ ಬಗ್ಗೆ ಹೇಳುತ್ತೆ. ಓಕೆ, ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ ನೋಡಿ, ಎಷ್ಟು ಡೀಟೇಲ್ ಆಗಿ ಕೇಳಿದಾನೆ. ಈ ಕೆಳಗಿನ ನದಿಗಳ ಪ್ರಾಚೀನ ಮತ್ತು ಆಧುನಿಕ ಹೆಸರುಗಳ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಇದು ಅಷ್ಟೇ, ಇದು ಕೂಡ ನಾವು ನಮ್ಮ GK ಸೀರೀಸ್ ಏನ್ ಪ್ಲೇಲಿಸ್ಟ್ ಇದೆ, KA500 ಸೀರೀಸ್, ಅದ್ರಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಐ ಥಿಂಕ್ ಸೊ ವಿಡಿಯೋ ನಂಬರ್ 32 ಇರಬೇಕು, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಓಕೆ, ಇಲ್ಲಿ ಅವನ ಮ್ಯಾಚ್ ಮಾಡಿದ್ದಾನೆ. ಅದ್ರ ಪುರಾತನ ಹೆಸರು ಅಂದ್ರೆ ಅದರ ಓಲ್ಡ್ ನೇಮ್ ಅಥವಾ ಮಾಡರ್ನ್ ಏನ್ಷಿಯಂಟ್ ನೇಮ್ ಅಂತ ಏನ್ ಕರಿತೀವಿ. ಇಟ್ಟಾಸ್ಥ ಜನಾಬ್ ಅಸ್ನಿಕ್ ಜೇಲಂ, ಇದೆರಡು ಉಲ್ಟಾ ಕೊಟ್ಟಿದ್ದಾನೆ. ಹಿಂಗ್ ಉಲ್ಟಾ ಆಗ್ಬೇಕಾಗಿತ್ತು, ತಪ್ಪು, ಇದು ತಪ್ಪು, ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಸೊ ಓನ್ಲಿ ಆಪ್ಷನ್ 3 ಮಾತ್ರ ಕರೆಕ್ಟ್. ಓಕೆ, ಹೊಂದಾಣಿಕೆ ಯಾಗಿದೆ ಕೇಳಿರೋದು ಆಪ್ಷನ್ 3 ಮಾತ್ರ. ಓಕೆ, ಅರ್ಥ ಆಗ್ತಿದೆಯಲ್ಲ. ನಿಮಗೆ ಜ್ಞಾಪಕ ಇರಬೇಕು ಈ ಕ್ವಶನ್ 32ನೇ ವಿಡಿಯೋಗಳನ್ನ ನೋಡಿ. ಆ ಕ್ವಶನ್ ಅಲ್ಲಿ ಕೊಟ್ಟಿದ್ದೀನಿ. ಜೀಲಂ ವಿಸತ್ತ ಜನಾಬ್ ಅಸಿಕಿನಿ, ರವಿ ಪುರುಷಿ ಅಥವಾ ಪರುಷ್ನಿ ಅಂತ ಕರಿತೀವಿ. ಬಿಯಾಸ್ ವಿಪಾಶ ಅಂತ ಕರಿತೀವಿ, ವಿಪಾಸ್ ಅಂತ. ಸಟ್ಲೇಜ್ ಶತುದ್ರಿ ಅಥವಾ ಸತುದ್ರಿ, ಕಾಬೂಲ್ ಕೂಬಾ ಅಂತ ಕರಿತೀವಿ. ಓಕೆ, ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಹಾಗಾಗಿ ನೀವು ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗತ್ತೆ. ಯಾಕೆ ಈ ಕ್ವಶನ್ ನೀವು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ಮುಂಬರುವ KS ಆಗಿರ್ಬೋದು, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಎಕ್ಸಾಮ್ಸ್ಗಳಿಗೆಲ್ಲ ಇಂಪಾರ್ಟೆಂಟ್. ಓಕೆ, ಅಮರಾವತಿ ಸ್ತೂಪದ ಬಗ್ಗೆ ಮತ್ತೆ ಅದರ ಉಬ್ಬು ಶಿಲ್ಪದ ಬಗ್ಗೆ ಕೇಳಿದ್ದಾನೆ. ಹೇಗೆ ಆರ್ಟ್ ಅಂಡ್ ಕಲ್ಚರ್ಗೆ ಆಗ್ಬಿಡುತ್ತೆ ಇದು. ಅಮರಾವತಿ ಎಲ್ಲಿ ಬರುತ್ತೆ ಹೇಳಿ ನೋಡೋಣ? ಆಂಧ್ರ ಅಲ್ಲ ಸರ್, ಆಂಧ್ರ ಅಲ್ವಾ. ಸಾಂಚಿ ನಂತರ ಸಾಂಚಿ ಅತ್ಯಂತ ದೊಡ್ಡದು, ಅದ್ರ ನಂತರ ಅಮರಾವತಿದು ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ತೂಪ ಅಂತ ಕರಿತೀವಿ. ಆಂಧ್ರ ಅಂದ ತಕ್ಷಣ ಇದು ಕೃಷ್ಣ ಕಣಿವೆ ಕೆಳಭಾಗದಲ್ಲಿ ನೆಲೆಗೊಂಡಿದೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಭಾರತದಲ್ಲಿ ಇದು ಗಾತ್ರದಲ್ಲಿ ಸಾಂಚಿ ಸ್ತೂಪದ ನಂತರ ಮಾತ್ರ ಇತ್ತು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅತ್ಯಂತ ದೊಡ್ಡ ಸ್ತೂಪ ನೀವೆಲ್ಲಿ ನೋಡ್ತೇವೆ ಪ್ರಪಂಚದಲ್ಲಿ ಅಂತಂದ್ರೆ ನೀವು ಇಂಡೋನೇಷ್ಯಾ. ಓಕೆ, ಅಮರಾವತಿ ಶಿಲ್ಪಕಲೆಯ ಶಾಲೆಯು ನಂತರದ ದಕ್ಷಿಣ ಭಾರತದ ಶಿಲ್ಪಕಲೆಯ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು ಮತ್ತು ಅದರ ಉತ್ಪನ್ನಗಳನ್ನು ಶ್ರೀಲಂಕಾ, ಆಗ್ನೇಯ ಏಷ್ಯಾಕ್ಕೆ ಸಾಗಿಸಲಾಯಿತು. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಈ 3 ಕರೆಕ್ಟ್. ಅಮರಾವತಿ ಶಿಲ್ಪ. ಸೊ ಇಲ್ಲಿ ಇದೆಯಾ 3 ಆಪ್ಷನ್ಸ್ ಇದೆ. ಯಾವ ಕಾಲದಲ್ಲಿ ಆಗಿದ್ದು ಅಮರಾವತಿ ಶಿಲ್ಪ ಹೇಳ್ತಾರೆ, ಅವೆಲ್ಲ ತಿಳ್ಕೊಬೇಕು, ನಾವು ಅನಲೈಸ್ ಮಾಡಬೇಕು ಪ್ರತಿಯೊಂದು ಸ್ನೇಹಿತರ. ಆಕ್ಚುಲಿ ಇದನ್ನ ಅಶೋಕ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ಆದ್ರೆ ಇದನ್ನ ಶಾತವಾಹನ ಡೈನೆಸ್ಟಿ, ಶಾತವಾಹನರು
ಮತ್ತು ಇಶ್ವಾಕು ಅಂತ ಏನ್ ಕರಿತೀವಿ, ಇಶ್ವಾಕು ಡೈನಸ್ಟಿ. ಇವರು ಶಾತವಾಹನರು ಮತ್ತು ಇಶ್ವಾಕು ಅವರು ಇದನ್ನ ಕಂಪ್ಲೀಟ್ ಮಾಡ್ತಾರೆ. ಅದನ್ನ ಅವರು ಪ್ಯಾಟ್ರನೇಜ್ ಅಂತ ಕರಿತೀವಲ್ಲ, ಅದನ್ನ ಮಾಡ್ತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೀನಿ. ಬೌದ್ಧರ ಒಂದು ವಿಹಾರ, ಅದು ಬೌದ್ಧರ ಒಂದು ಇದನ್ನ ಇಡ್ತಕ್ಕಂಥದ್ದು. ಸ್ತೂಪ ಬಗ್ಗೆ ನಾನು ಡೀಟೇಲ್ ಹೇಳೋದ್ ಬೇಕಾಗಿಲ್ಲ ಅನ್ಕೋತೀನಿ, ಗೊತ್ತಿರ್ತದೆ ನಿಮಗೆ. ನೆಕ್ಸ್ಟ್ ಬರ್ತೇನೆ. ಆರಂಭಿಕ ಐತಿಹಾಸಿಕ ತಮಿಳಂಕಳಂನಲ್ಲಿ ರಾಜ ಮತ್ತು ಅವನ ರಾಜವಂಶದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ ಸ್ನೇಹಿತರೆ, ಹೇಳ್ತೀರಾ? ಸೆಂಗುಟವ್ವನ್ ಅಂದ್ರೆ ಚೇರ ಅಂತ, ಉದಿಯಂಜರಲ್ ಅಂದ್ರೆ ಚೋಳ ಅವ್ರನ್ನ, ನೆಡುವಂಜಿಯಲ್ ಅಂದ್ರೆ ಪಾಂಡ್ಯ. ಇಲ್ಲಿ ಯಾವುದು ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿರೋದು. ಆಪ್ಷನ್ 2 ಹೊಂದಾಣಿಕೆಯಾಗಿಲ್ಲ, 2 ಮಾತ್ರ. ಯಾಕಂದ್ರೆ ಇದು ಚೋಳ ಅಲ್ಲ, ಇದು ಕೂಡ ಚೇರ. ನಿಮಗೆ ಇದನ್ನ ಓದಿದ್ದೀರಲ್ವ ನೀವು, ಯಾವ್ದು ಸರ್, ನಾವು ಸಂಗಮ್ ಲಿಟ್ರೇಚರ್ ಓದಿದ್ರಲ್ಲ, ಸಂಗಮ್ ಸಾಹಿತ್ಯ. ನೋಡಿ, ಅದರಲ್ಲಿ ಮೆನ್ಷನ್ ಆಗ್ತಕ್ಕಂಥದ್ದೆಲ್ಲ ಸಂಗಮ್ ಸಾಹಿತ್ಯದಲ್ಲಿ ಮೆನ್ಷನ್ ಆಗ್ತಕ್ಕಂಥದ್ದು. ಈಗ ಮೊನ್ನೆ ನಾನು ಕರೆಂಟ್ ಅಫೇರ್ ಮಾಡಿದ್ದೆ, ಈ ಎಕ್ಸಾಮ್ ನಡೀತಾರೆ ಅವತ್ತೊಂದು ದಿನಾನು ಕೂಡ. ನಿಮಗೆ ನೆನಪಿದ್ರೆ, ಈ ಸರ್ ಲೈನ್ ನೆನಪಿದ್ರೆ ಗೊತ್ತಿರುತ್ತೆ. ಚೋಳರಿಗೆ ಏನಂತ ಕರಿತೀವಿ ಅಂದ್ರೆ ಎಂತ ಕರಿತೀವಿ ಹೇಳ್ತೀರಾ? ಚೋಳರಿಗೆ ನೋಡಿ, ಸೆಂಗುಟ್ಟವನ್ ಅಂದ್ರೆ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖ ಆಗಿರ್ತಕ್ಕ ಚೇರ ರಾಜ ಸೆಂಗುಟ್ಟವನ್ ಅಂತ. ಉಡಿಯಂಜಲ ಅಂದ್ರೆ ಚೋಳ ಅಲ್ಲ, ಚೇರ ರಾಜವಂಶದ ಪ್ರಮುಖ ರಾಜ ಅವನು. ನೆಡುಜುಯಲ್ ಅಂದ್ರೆ ಪಾಂಡ್ಯ, ಇದು ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಹಾಗಾಗಿ ಆಪ್ಷನ್ 2 ತಪ್ಪು. ಹಾಗಾದ್ರೆ ಚೋಳನ್ನ ಏನಂತ ಕರಿತಿದ್ರು ಅಂತ ಹೇಳ್ತೀರಾ? ಸಂಗಮ ಸಾಹಿತ್ಯದಲ್ಲಿ ಮೆನ್ಷನ್ ಆಗಿದೆ. ಮೊನ್ನೆ ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ನಾವು ಇದನ್ನು ಕೂಡ. ಕರೆಂಟ್ ಅಫೇರ್ ಅಲ್ಲಿ ನಿಮಗೆ ನೆದರ್ಲ್ಯಾಂಡ್ ಇಂದ ಚೋಳರ ಒಂದು ತಾಮ್ರಶಿಲೆಗಳು ಕೊಟ್ಟರು ಅಲ್ವಾ? 5 ನೇಷನ್ ಟೂರ್ ಹೋಗಿದ್ರಲ್ಲ PM ಮೋದಿ. ಸೊ ನೋಡಿ, ಮೊನ್ನೆ ಕರೆಂಟ್ ಅಫೇರ್ ಕೂಡ ಮಾಡಿದ್ರೆ ನೋಡಿ, ಸಂಗಮ್ ಸಾಹಿತ್ಯದಲ್ಲಿ ಮೂವೆಂದರ್ ಎಂದು ಉಲ್ಲೇಖಿಸಲ್ಪಡ್ತಾರೆ. ಯಾರು ಸರ್? ಚೋಳರು. ಚೋಳರಿಗೆ ಮೂವೆಂದರ್ ಅಂತೀವಿ. ಎಷ್ಟು ಚೆನ್ನಾಗಿದೆ ಕ್ವಶನ್. ಅದಕ್ಕೆ ನಾನು ನಮ್ಮ ಕರೆಂಟ್ ಅಫೇರ್ಸ್ ನ ಓದಿ ನಾವು ಮಾಡೋದು ಎಲ್ಲ ನೋಡ್ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಫ್ರೀ. ಸೊ ಫ್ರೀ ಆಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಲ್ವಾ? ಎಲ್ಲರೂ ಒಂದ್ ಕಡೆ ಹೆಲ್ಪ್ ಆಗುತ್ತೆ ನಿಮಗೆ. ಪೇಯ್ಡ್ ಕೋರ್ಸ್ ಆದ್ರೆ ಕಷ್ಟ, ತಗೋಬೇಕಲ್ಲ, ನೋಡ್ಬೇಕಲ್ಲ, ಫ್ರೀ ಆಗಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಬನ್ನಿ. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ರಚನೆಗೆ ಈ ಕೆಳಗಿನ ಯಾವ ಅಂಶ ಕಾರಣವಾಗಿದೆ? ನೋಡಿ, ಇವೆಲ್ಲ ಕಾನ್ಸೆಪ್ಟ್ಸ್ ಬೇಸ್. ಕಾನ್ಸೆಪ್ಟ್ ಅಂತಂದ್ರೆ ಅರ್ಥ ನೀವು ಎಷ್ಟು ಡೀಪ್ ಆಗಿ ನೀವು ಇತಿಹಾಸ ಓದಿದ್ದೀರಾ ಅಂತ. ನಿಮಗೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಿಲ್ಲ, ಫಾರ್ವರ್ಡ್ ಬ್ಲಾಕ್ ಯಾರು ಸ್ಥಾಪನೆ ಮಾಡಿದ್ರು, ಈ ಪಕ್ಷ ಯಾರು ಮಾಡಿದ್ರು, ಓಕೆ ಇವ್ರನ್ನ ಸಾಯಿಸ್ತಾ, ಹಂಗಲ್ಲ. ಇಲ್ಲಿ ಕಾನ್ಸೆಪ್ಟ್ಸ್, ಯಾಕೆ ಫಾರ್ವರ್ಡ್ ಬ್ಲಾಕ್ ಬಂತು, ಏನಾಯ್ತು ಕಾಂಗ್ರೆಸ್ ಅಲ್ಲಿ ಅಲ್ವಾ? ಹೇಳ್ತೀರಾ? ಎಸ್ ಸರ್. ನೋಡಿ, ಮಹಾತ್ಮ ಗಾಂಧಿಯವರ ವಿಶ್ವಾಸವನ್ನು ಗೆಲ್ಲುವಲ್ಲಿ ಬೋಸ್ ವಿಫಲರಾದರು. ಕಾಂಗ್ರೆಸ್ ಎಡಪಂಥೀಯರ ಒಟ್ಟಾಗಿರಲಿಲ್ಲ ಮತ್ತು ಬೋಸ್ ಅವರನ್ನು ಬೆಂಬಲಿಸಲು ವಿಫಲರಾದರು. ಕಮ್ಯುನಿಸ್ಟ್ ಬೋಸ್ ಅವರ ಪ್ರಯತ್ನಗಳನ್ನು ಅವರನ್ನು ಬೆಂಬಲಿಸಲಿಲ್ಲ. MN ರಾಯ್ ಅವರ ಬೆಂಬಲಿಗರು ಮತ್ತು ಜಯಪ್ರಕಾಶ್ ನಾರಾಯಣಂತಹ ಸಮಾಜವಾದಿ ನಾಯಕರು ಬೋಸ್ ಅವರನ್ನು ಬೆಂಬಲಿಸುವುದಕ್ಕಿಂತ ಕಾಂಗ್ರೆಸ್ ಏಕತೆಯನ್ನು ಬಯಸಿದರು. ಯಾವ ಆಪ್ಷನ್ಸ್ ಕರೆಕ್ಟ್? 1939ರಲ್ಲಿ ಎಲ್ಲಾಯ್ತು ಹೇಳಿ ಕಾಂಗ್ರೆಸ್ನ ಅಧಿವೇಶನ ಹೇಳಿ? ಬೋಸ್ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಇನ್ನೊಬ್ಬ ಅಭ್ಯರ್ಥಿ ಯಾರವರು ಹೇಳ್ತೀರಾ? ಮಹಾತ್ಮ ಗಾಂಧೀಜಿ ಅವರು ಬೆಂಬಲಿತ ಅಭ್ಯರ್ಥಿ ಸೋಲ್ತಾರೆ, ಬೋಸ್ ಅಧ್ಯಕ್ಷರಾಗ್ತಾರೆ. ಸೊ ಇದು ತೋರಿಸುತ್ತೆ ಮಹಾತ್ಮ ಗಾಂಧಿ ವಿಶ್ವಾಸ ಗೆಲ್ಲುವಲ್ಲಿ ಬೋಸ್ ವಿಫಲರಾದ್ರು. ಹೌದು, ಓಕೆ. ಇವರು ಒಂದ್ ರೀತಿ ಬೇರೆ ರೀತಿನೇ ಇವ್ರದು, ಓಕೆ, ಮಂದಗಾಮಿಗಳಲ್ಲ ಇವರು. ಹಾಗಾಗಿ ಕಾಂಗ್ರೆಸ್ ಎಡಪಂಥೀಯರ ಒಗ್ಗಟ್ಟಾಗಿರ್ಲಿಲ್ಲ, ಇವ್ರ ಜೊತೆ ಇರ್ತಕ್ಕಂಥವ್ರು ಇವ್ರಿಗೆ ಬೆಂಬಲ ಕೊಡ್ಲಿಲ್ಲ ಆ ಟೈಮಲ್ಲಿ ಕಾಂಗ್ರೆಸ್ ಒಳಗೇನೆ. ಇದು ಕರೆಕ್ಟ್. ಅಂಡ್ ಆಪ್ಷನ್ 3 ಕಮ್ಯುನಿಸ್ಟ್ ಇವ್ರಿಗೂ ಸಂಬಂಧ ಇಲ್ಲ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಆಪ್ಷನ್ 3 ತಪ್ಪು. MS ರಾಯರ್ ಅವರು ಬೆಂಗಳೂರು ಜಯಪ್ರಕಾಶ್, ಹೌದು ಸರ್, ಇವರು ಒಟ್ಟಿಗೆ ಇರಬೇಕು ಅಂತ ಹೇಳಿ ಅಂತ ಇದ್ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಹೋರಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು, ನಮ್ಮಲ್ಲೇ ಇದಾಗಬಾರ್ದು, ನಾವು ಒಂದು ಕಾಂಗ್ರೆಸ್ ಆಗಿ ಹೋಗ್ಬೇಕು ಅಂತ. ಹಾಗಾಗಿ ಆಪ್ಷನ್ 3 ತಪ್ಪು. 1, 2, 4 ಇಸ್ ದ ರೈಟ್ ಆನ್ಸರ್. 1939 ತ್ರಿಪುರಾ ಸೆಷನ್ ಅಂತೀವಿ, ತ್ರಿಪುರಾ ಅಧಿವೇಶನ. ಓಕೆ, ಕನ್ನಡದಲ್ಲಿ ಕೊಟ್ಟಿದ್ದೀವಿ ನಾವು. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದ ಸುಭಾಷ್ ಚಂದ್ರ ಬೋಸ್ ಅವರ ನಿರ್ಧಾರ ಏನಕ್ಕೆ ಅಂದ್ರೆ ಬಿರುಕು ಅಲ್ಲಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು. ನೆಕ್ಸ್ಟ್ 1956ರಲ್ಲಿ ಅವಧ್ ಅಥವಾ ಔದ್ ಅಂತ ಕರೀತೀವಿ, ಅವಧ್ ಅಥವಾ ಔದ್ ಸ್ವಾಧೀನಪಡಿಸಿಕೊಂಡ ತಕ್ಷಣ ಬ್ರಿಟಿಷ್ ನೀತಿಯ ಕುರಿತು. ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ 1857ರ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ, ಸ್ವಾತಂತ್ರ್ಯ
ಸಂಗ್ರಾಮ ಅಂತ ಏನ್ ಕರಿತೀವಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯಾಕಂದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ 1856 ಸ್ನೇಹಿತರೆ, 57ಕ್ಕಿಂತ ಮುಂಚೆ ಈ ಜಮೀನ್ದಾರಿಗಳನ್ನ ತೆಗೆದಾಕ್ತಾರೆ. ಅವ್ರನ್ನ ನಾವು ತಾಲೂಕ್ದಾರು ಅಂತಾನು ಕೂಡ ಕರಿತೀವಿ. ತಾಲೂಕ್ದಾರ್ ಇಸ್ ನಥಿಂಗ್ ಬಟ್ ಜಮೀನ್ದಾರು ಅಂತಾನೆ ಅರ್ಥ, ಜಮೀನ್ದಾರು ಅಂತಾನೆ ಅರ್ಥ. ಅವರ ಎಸ್ಟೇಟ್ಗಳನ್ನು ಹೊರಕಾಗುತ್ತೆ, ಅವರ ಶಸ್ತ್ರಾಸ್ತ್ರ ಕೋಟೆಗಳನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಲಾಯಿತು ಅಂತ ಕೊಟ್ಟಿದ್ದೀವಿ. ರಾಂಗ್, ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಅಂದ್ರೆ ನೀಡಲಾಗಿರಲಿಲ್ಲ, ಅವ್ರನ್ನ ಹೊರಹಾಕಲಾಗತ್ತೆ, ಶಸ್ತ್ರಾಸ್ತ್ರ ಕೋಟೆಗಳನ್ನು ಇಂದ ಕೂಡ ಹೊರಹಾಕಲಾಗುತ್ತದೆ. ಯಾಕಂದ್ರೆ ಇವ್ರು ಯಾಕೆ ಬೇಕು, ಡೈರೆಕ್ಟ್ ಆಗಿ ನಾವು ರೈತರ ಹತ್ರ, ಇವ್ರು ಮಧ್ಯವರ್ತಿಗಳು ಬೇಡ, ಇವರು ದೊಡ್ಡ ಕದೀಮರು ಅನ್ನೋ ರೀತಿ, ಓಕೆ, ವಂಶಾವಳಿಯಿಂದ ಬಂದಿರೋದು ಅವ್ರಿಗೆ ಕೊಡಬಾರ್ದು ಅಂತ ಆ ತಾಲೂಕ್ದಾರನ ಹೊರಗಿನವರು ಎಂದು ಊಹಿಸಿ 1950ರಲ್ಲಿ ಸಾರಾಂಶ ಕಂದಾಯತವನ್ನು ಮಾಡಲಾಯಿತು. ಎಸ್, ಕರೆಕ್ಟ್. ಇದು ತಪ್ಪು. ಯಾಕೆ ತಪ್ಪು ಅಂದ್ರೆ ಈ ಆಪ್ಷನ್ ತಪ್ಪು. ಇಲ್ಲಿ ಮೊದಲನೇ ಇರೋದು ಸರಿ, ಓಕೆ, ಆದ್ರೆ ಇದರಲ್ಲಿ ಎರಡನೇ ಪಾರ್ಟ್ ಇದೆಯಲ್ಲ ಅದು ತಪ್ಪು. ಹಾಗಾಗಿ ಆಪ್ಷನ್ 1 ತಪ್ಪಾಗುತ್ತೆ. ತಾಲೂಕ್ದಾರರನ್ನು ತೆಗೆದು ಹಾಕುವ ಮೂಲಕ ರೈತರ ನೇರ ಆದಾಯವನ್ನು ಪಡೆಯಲು ಬ್ರಿಟಿಷರು ನಂಬಿದ್ದರು. ಎಸ್, ಆಪ್ಷನ್ 2 and 3 ರೈಟ್ ಆನ್ಸರ್ ಇಲ್ಲಿ. ಆಪ್ಷನ್ 1 ಯಾಕೆ ತಪ್ಪು ಅಂತ ಹೇಳಿದೆ, ಅವ್ರನ್ನ ಫುಲ್ ಕಂಪ್ಲೀಟ್ ಆಗಿ ಅವ್ರ ಶಸ್ತ್ರಾಸ್ತ್ರ ಎಲ್ಲ ಕೋಟೆ ಅವ್ರ ಜಾಗದಿಂದ ಓಡಿಸ್ತಕ್ಕಂಥದ್ದು. ಇದೇ ಇಂಪಾರ್ಟೆಂಟ್. ಇವ್ರೇನ್ ಮಾಡ್ತಾರೆ, ಇವರು ಬಡವರು, ರೈತರು, ಓಕೆ, ಮತ್ತೆ ಶ್ರೀಮಂತರು ಎಲ್ಲರನ್ನೂ ಕೂಡ ಇವರು ಏನ್ ಮಾಡ್ತಾರೆ, ಪ್ರೇರೇಪಿಸ್ತಾರೆ ಬ್ರಿಟಿಷರ ವಿರುದ್ಧ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಹೌದಲ್ಲಿ ನಿಮಗೆ ಸ್ವತಂತ್ರ ಸಂಗ್ರಾಮಕ್ಕೆ ನಾಂದಿ ಆಡಕ್ಕೆ 1957 ದಂಗೆ ಅಂತಾನು ಕರಿತೀವಲ್ಲ ಅದಕ್ಕೆ. ಓಕೆ, ಇದಾದ್ಮೇಲೆ ನೋಡಿ 1869ರಲ್ಲಿ ಔದ್ ಒಂದು ಕಾಯ್ದೆ ಅಂತ ತರ್ತಾರೆ. ಔದ್ ಎಸ್ಟೇಟ್ ಕಾಯ್ದೆ ಅಂತ ತರ್ತಾರೆ 1869ರಲ್ಲಿ. ಬ್ರಿಟಿಷರ ಗೊತ್ತಾಗ್ಬಿಡುತ್ತೆ. ಆಗ ಗೊತ್ತಲ್ಲ, ಅವರು ಆ ಒಡೆದಾಳೋ ನೀತಿ ಅವ್ರ ಮಾಮೂಲಿ. ಆಗೇನ್ ಮಾಡ್ತಾರೆ, ಜಮೀನ್ದಾರಿಗಳಿಗೆ ಅವ್ರದ್ದೆಲ್ಲ ವಾಪಸ್ ಕೊಡ್ತಾರೆ, ವಂಶ ಪರಂಪರೆ ಹೋಗ್ಬೋದು ಅಂತ ಹೇಳ್ತಾರೆ. 1857 ಎಫೆಕ್ಟ್ ಹೌದು ಎಸ್ಟೇಟ್ ಕಾಯ್ದೆ ಅಂತ ಬರುತ್ತೆ 1869ರಲ್ಲಿ ಸ್ನೇಹಿತರೆ. ಓಕೆ, ಸೊ ಇವೆಲ್ಲ ಡೀಟೇಲ್ ಆಗಿ ಓದಿದ್ರೆ ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬಹುದು. ನೆಕ್ಸ್ಟ್ ಬರ್ತೇನೆ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಇದಿದೆ, ಯಾವುದೋ ಒಂದು ಇತಿಹಾಸನ ಅಂತ ಹೇಳ್ಬೋದು ಅಥವಾ ಸಂವಿಧಾನ ಅಂತ ಕೂಡ ಹೇಳ್ಬೋದು. ಪ್ರತಿಪಾದನೆ, ಅಸೆಷನ್ ಅಂದ್ರೆ ಸಮುದಾಯವನ್ನು ಆಧರಿಸಿ ರಾಜಕೀಯ ಮೈತ್ರಿಗಳು ಉಗಮವು 1919ರ ಮಾಂಟೆಗೋ ಚಲಿತ ಸುಧಾರಣಾ ಸ್ವರೂಪದಲ್ಲಿಯೇ ಇದೆ ಅಂತ. ಪೊಲಿಟಿಕಲ್ ಅಲಿಯನ್ಸ್ ಬೇಸ್ಡ್ ಆನ್ ದ ಕಮ್ಯುನಿಟಿ ವೆರಿ ನೇಚರ್ ಆಫ್ ದ ಮಾಂಟೆಗೋ ರಿಫಾರ್ಮ್ಸ್. ಮಾಂಟೆಗೋ ಏನಾಯ್ತು ಅಂದ್ರೆ ಬೇರೆ ಬೇರೆ ಕಮ್ಯುನಿಟಿಗಳು ಒಟ್ಟಿಗೆ ಆಗಕ್ಕೆ ಇದಾಗ್ತಕ್ಕಂಥದ್ದು, ಹಿಂದೂಗಳು ಒಟ್ಟಿಗೆ ಆಗ್ಬೇಕು ಅಂತಕ್ಕಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಾಗುತ್ತೆ ಹಂಗೆ, ಅದಕ್ಕೆ ಸಂಬಂಧಪಟ್ಟಂತೆ 3 ಹೇಳಿಕೆ ಇದೆ. ಇದೊಂದು ಅಸೆಷನ್ ಕೊಟ್ಟಿದ್ದಾನೆ, ಇದೊಂದು ಪ್ರತಿಪಾದನೆ ಕೇಳ್ತಾ ಇದ್ದೇನೆ. ಸ್ಟೇಟ್ಮೆಂಟ್ಸ್ಗಳು: ಸುಧಾರಣೆಗಳು ಪ್ರತ್ಯೇಕ ಮತದಾರ ತತ್ವವನ್ನು ಉಳಿಸಿಕೊಂಡು ಮತ್ತು ವಿಸ್ತರಿಸುವುದು. ರಿಫಾರ್ಮ್ಸ್ ರಿಟೈನ್ ಅಂಡ್ ಎಕ್ಸ್ಟೆಂಡ್ ದ ಪ್ರಿನ್ಸಿಪಲ್. ಏನ್ ಬಂತು 1919 ಮಾಂಟೆಗೋ ಚೆಮ್ಸ್ಫರ್ಡ್ ಅಂತ ಏನ್ ಕರಿತೀವಿ, ಅವಾಗ ಏನಾಯ್ತು ಅದರಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಪ್ರತ್ಯೇಕ ಮತದಾರರು ಬಲಗೊಳ್ಳುತ್ತಿದ್ದ ಭಾರತೀಯ ರಾಷ್ಟ್ರೀಯತೆಯನ್ನು ಎದುರಿಸಬೇಕಾಗಿತ್ತು. ವಂಚಿತ ವರ್ಗಗಳು ಪ್ರತ್ಯೇಕ ಮತದಾರಗಳ ಅಂತರ್ಗತವಾಗಿರುವ ಅನುಕೂಲ ಸುತ್ತಲೂ ಒಟ್ಟೆಗೂಡಿದವು. ಎಲ್ಲ ಆಪ್ಷನ್ಸ್ ಕರೆಕ್ಟ್. ನೋಡಿ, ಈ ಡೀಟೇಲ್ ಆಗಿ ಹೇಳ್ತೇನೆ ನೋಡಿ. ನಿಮಗೆ ನಮ್ಮ ಸಂವಿಧಾನ ಓದಿದಿರಾ ಕಂಪ್ಲೀಟು, ಅಲ್ಲಿ ನಾನು ಐ ವಿಲ್ ಟೆಲ್ ಯು. ಫಸ್ಟ್ 1909 ಬರುತ್ತೆ ಸ್ನೇಹಿತರೆ. ಅಲ್ಲಿ ಕೋಮುವಾದ ಪಿತಾಮಹ ಅಂತಾನೆ ಕರಿತೇವೆ ಮಿಂಟೋನ. ಯಾಕೆ, ಮುಸ್ಲಿಮರಿಗೆ ಹಿಂದೂಗಳಿಗಿಂತ ಸಡಿಲಗೊಂಡು ಮುಸ್ಲಿಮರನ್ನ ಮುಸ್ಲಿಂ ಆಯ್ಕೆ ಮಾಡತಕ್ಕಂತ ಒಂದು ಅವಕಾಶ ಕೊಡ್ತು. ಇನ್ನ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಏನ್ ಬರುತ್ತೆ, ಇಲ್ಲಿ ಸಿಖ್ ಮತ್ತು ಆಂಗ್ಲೋ ಇಂಡಿಯನ್ಸ್ ಮತ್ತೆ ಬ್ರಿಟಿಷರಿಗೆ, ಓಕೆ, ಐ ವಿಲ್ ಶೋ ಯು. ಇಲ್ಲಿದೆ ನೋಡಿ, ಸಿಖ್ಖರು, ಆಂಗ್ಲೋ ಇಂಡಿಯನ್, ಯುರೋಪಿಯನ್ರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡಾಯಿತು. ಮುಸ್ಲಿಮರಿಗೆ ಮೊದಲಂತೆ ಮುಂದುವರಿಸಿತು. ಯಾವುದು 1919 ಆಕ್ಟ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಎಸ್, ದಿಸ್ ಆಪ್ಷನ್ ಕರೆಕ್ಟ್ ಅಲ್ವಾ? ಸುಧಾರಣೆ ಪ್ರತ್ಯೇಕ ಮತ ತತ್ವವನ್ನು ಉಳಿಸಿಕೊಂಡವು ಅಲ್ವಾ? ಅಂದ್ರೆ 1909 ಆಗಿರ್ತಕ್ಕಂಥ ಮುಸ್ಲಿಂ ಉಳಿಸ್ಕೊಂಡು ವಿಸ್ತರಿಸ್ತು. ಏನ್ ವಿಸ್ತರಿಸ್ತು? ಸಿಖ್ ಮತ್ತೆ ಆಂಗ್ಲೋ ಇಂಡಿಯನ್ ಮತ್ತೆ ಬ್ರಿಟಿಷ್ ಅವ್ರನ್ನ ಆರಿಸ್ಕೋಬೇಕು ಅಂತ ವಿಸ್ತರಣೆ ಮಾಡಿದ್ರು. ಇದರಿಂದ ನೋಡಿ, ಇಲ್ಲಿ ಹೇಳಿಕೆ ಏನ್ ಹೇಳುತ್ತೆ, ಯಾಕೆ ರಾಜಕೀಯ ಮೈತ್ರಿಗಳು ಸಮುದಾಯದಲ್ಲಿ ಹಿಂದೂಗಳು ಒಗ್ಗಾಗ್ಬೇಕು ಅಂತಕ್ಕಂಥದ್ದು ಏನಕ್ಕೆ ಬರ್ತಾ ಆಗುತ್ತೆ ಅಂತಂದ್ರೆ, ಇಲ್ಲಿ ವಂಚಿತ ವರ್ಗಗಳು ಏನಿರ್ತವೆ ಅವರೆಲ್ಲ ಸೊ ಹಿಂಗೆ ಅವರವರ ಒಂದು ಬೇರೆ ಬೇರೆ ಮಾಡ್ಕೊಂಡಾದಾಗ ಏನಾಗುತ್ತೆ, ಡಿವೈಡ್ ಅಂಡ್ ರೂಲ್ ತರ ಮಾಡ್ತಕ್ಕಂಥದ್ದು. ಹಾಗಾಗಿ ರಾಷ್ಟ್ರೀಯತೆ ಬೆಳೆಸ್ಕೋಬೇಕು ಅಂತ ಆಪ್ಷನ್ 2 ಹೇಳುತ್ತೆ, ಆಪ್ಷನ್ 1 ಹೇಳುತ್ತೆ, ಆಪ್ಷನ್ 3 ಪ್ರತ್ಯೇಕ ಮತದಲ್ಲಿ ಅಂತರ್ಗತ ಅನುಕೂಲ ಸುತ್ತಲೂ ಒಟ್ಟುಗೂಡ್ತವೆ. ಅವಾಗ ವಂಚಿತ ವರ್ಗಗಳು, ಡಿಪ್ರೆಸ್ಡ್ ಕ್ಲಾಸಸ್ ಅಂತೀವಲ್ಲ ಅವ್ರುಗಳು. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ನಿಮ್ ಕಾನ್ಸೆಪ್ಟ್ ಟೆಸ್ಟ್ ಮಾಡ್ತಾ ಇದ್ದಾನೆ, ನೀವ್ ಹೆಂಗ್ ಓದಿರ ಟೆಸ್ಟ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ. ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್, ಕರ್ನಾಟಕ ಪ್ರಸಿದ್ಧ ಶಾಸ್ತ್ರೀಯ ಗಾಯಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಸಂಬಂಧಪಟ್ಟಂತೆ ಇವರು ಘರಾನ ಅಂತಕ್ಕಂಥದ್ದು ಒಂದು ರೀತಿ ತಂಬೂರಿ ತರ ಇರುತ್ತೆ, ಅದನ್ನ ನುಡಿಸ್ತಾ ಹಾಡ್ತಿದ್ರು. ಇದು ಯಾವ ರೀತಿ ಘರಾನ? ಆಗ್ರಾ ಟೈಪಾ, ಇದು ಗ್ವಾಲಿಯರ್ ಟೈಪಾ ಅಥವಾ ಜೈಪುರ್ ಟೈಪಾ ಅಂತ. ಜೈಪುರ್ ಅತ್ರೋಲಿ ಘರಾನ ಅಂತಕ್ಕಂಥದ್ದು ಕರೆಂಟ್ ಅಫೇರ್ ಅಲ್ಲಿ ಕೇಳಿದ್ದಾನೆ ಅನ್ಕೋತೀನಿ ಇದನ್ನ.
ಅಂಡ್ ಇವರು ಧಾರವಾಡದಲ್ಲಿದ್ದವರು, ಧಾರವಾಡ ಕರ್ನಾಟಕದವರು. ಓಕೆ, ಸೊ ನೋಡ್ಕೊಳ್ಳಿ ಇದು. ನೆಕ್ಸ್ಟ್ ಬರ್ತೇನೆ, ಕ್ಷೇತ್ರ ಪತ್ನಿ, ಕ್ಷೇತ್ರದ ಪ್ರೇಯಸಿ ಎಂಬ ಪದವು ಈ ಕೆಳಗಿನ ಯಾವ ಗ್ರಂಥದಲ್ಲಿ ಹುಟ್ಟಿಕೊಂಡಿದೆ? ಮಿಸ್ಟ್ರೆಸ್ ಆಫ್ ದ ಫೀಲ್ಡ್ ಅಂದ್ರೆ ಈ ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಸಂಬಂಧಪಟ್ಟಂತೆ ಮಹಿಳೆಯರಿಗೂ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ ಯಾವಾಗ ಯಾವಾಗ ವೇದಗಳ ಕಾಲದಲ್ಲಿ ಈ ತರ ಯಾವ ಗ್ರಂಥದಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದ್ದಾನೆ ನೋಡಿ. ತುಂಬಾ ಡೀಪ್ ಆಗಿ ನಾವು ಓದೇ ಇರಲ್ಲ ಈ ತರದ್ದೆಲ್ಲ ಅಲ್ವಾ ಸರ್. ಅಥರ್ವ ವೇದದಲ್ಲಿ ಇರ್ತಕ್ಕಂಥದ್ದು, ಚತುರ್ವೇದಗಳಲ್ಲಿ ನಮ್ಮ ಅಥರ್ವ ವೇದದಲ್ಲಿ ನೋಡ್ತೀವಿ. ಆ ಒಂದು ಕ್ಷೇತ್ರ ಸಾಮಾಜಿಕ ಆರ್ಥಿಕ ಪಾತ್ರಗಳನ್ನ ಚರ್ಚಿಸುವ ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನು ನೋಡ್ಬೋದು. ಅಥರ್ವ ವೇದದಲ್ಲಿ ಇದನ್ನು ನೋಡ್ತೀವಿ ಸ್ನೇಹಿತರೆ. ಓಕೆ, ದೈನಂದಿನ ಜೀವನ, ಸಾಮಾಜಿಕ ರಚನೆ, ಆರ್ಥಿಕ ಚಟುವಟಿಕೆಗಳ ಅಂಶಗಳನ್ನ ಸ್ಪರ್ಶಿಸುತ್ತಾ ಅದನ್ನ ಹೇಳ್ತಾ ಹೋಗುತ್ತೆ. ಆ ಮಾಲೀಕತ್ವದ ಬಗ್ಗೆ, ಆ ಭೂ ಮಾಲೀಕತ್ವದ ಬಗ್ಗೆ, ಬೇರೆ ಬೇರೆ ನಿಯಂತ್ರಣದ ಬಗ್ಗೆ, ಆ ಒಂದು ಫೀಲ್ಡ್ ಅಲ್ಲಿ ಶಿ ವಾಸ್ ದ ಒಂದು ಹೆಡ್ ಅನ್ನೋ ರೀತಿ. ಓಕೆ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಈ ಕೆಳಗಿನ ಕರ್ನಾಟಕ ಸಂಗೀತ ರಾಗಗಳಲ್ಲಿ ಯಾವುದು ಹಿಂದೂಸ್ತಾನ ಸಂಗೀತದ ರಾಗ ಬಿಲವಾಲ್ ಅನ್ನು ಹೋಲುತ್ತೆ? ನೋಡಿ, ಆರ್ಟ್ ಅಂಡ್ ಕಲ್ಚರ್ ಒನ್ಸ್ ಅಗೇನ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದರಲ್ಲಿ ಸಂಗೀತದ ಬಗ್ಗೆ, ಮ್ಯೂಸಿಕ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೇಳ್ಬಿಟ್ಟಿದ್ದಾರೆ. ಹಿಂದೂಸ್ತಾನಿ ಏನೋ ಓದಿರ್ತೀರಾ, ಅದ್ರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ ನೋಡಿರ್ತೀರಾ. ಕರ್ನಾಟಕ ಮ್ಯೂಸಿಕ್ ಅಂದ್ರೆ ಏನೋ ಗೊತ್ತಿರುತ್ತೆ, ಅದ್ರ ಪಕ್ಕ ನೋಡಿರ್ತೀರಾ. ಆದ್ರೆ ಇಲ್ಲಿ ರಾಗಗಳನ್ನ ಸಂಯೋಜನೆ ಕೇಳಿದಾನೆ ಇಲ್ಲಿ. ಈಗ ಹಿಂದೂಸ್ತಾನಲ್ಲೇ ಸಾರೆ ಗ ಮ ಪ ಅಂತ ಕೇಳ್ತೀವಲ್ಲ, ಅದೇ ರೀತಿ ಕರ್ನಾಟಕ ಸಂಗೀತ ರಾಗದಲ್ಲಿ ಹಿಂದೂಸ್ತಾನಿ ರಾಗ ಮ್ಯಾಚ್ ಆಗುವಂಥದ್ದು ಯಾವುದು ಅಂತ. ನಟ ಭೈರವಿನ, ಕಾಮವರದವಿನ, ಹನುಮತೋಡಿನ ಅಂದ್ರೆ ಧೀರಂ ಶಂಕರಾಭರಣಂ ಅಂತ. ಓಕೆ, ಐ ವಿಲ್ ಟೆಲ್ ಯು. ಸ್ವರಸ್ಥಾನಗಳು ಅಂತ ಏನ್ ಬರುತ್ತೆ, ಇದ್ರ ಬಗ್ಗೆ ಯಾರೋ ಮ್ಯೂಸಿಕ್ ಬಗ್ಗೆ ಒಂದಷ್ಟು ನಾಲೆಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಇದು ತುಂಬಾ ಡೀಟೇಲ್ ಆಗಿ. ಸಾರೆ ಗಮ ಪ ಧನಿ ಅಂತ ಏನು ನಾವು ಕರಿತೀವಿ ಬಿಲವಾಲ್ ಅಲ್ಲಿ ಹಿಂದೂಸ್ತಾನದಲ್ಲಿ. ಕರ್ನಾಟಕ ಸಂಗೀತದಲ್ಲಿ ಶಂಕರಾಭರಣಮದಲ್ಲಿ ನಾವು ನೋಡ್ತೀವಿ ಆ ತರ. ಆ ಒಂದು ಸೇಮ್ ಮ್ಯಾಚ್ ಆಗುವಂಥದ್ದು SR2G2 ಸಾರೆ ಗ ಮ ಪ ಡ ನಿ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಅದನ್ನ ಮ್ಯಾಚ್ ಯಾವ್ದಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಡಿ ನೋಡಿ ಹೆಂಗಿದೆ ಕ್ವಶನ್. ಎಸ್, UPSC ಕೇಳದೆ ಹಂಗೇನೆ. ನೆಕ್ಸ್ಟ್, ಇಲ್ಟನ್ ಯಂಗ್ ಆಯೋಗ ಗೊತ್ತಿದೆಯಲ್ಲ. ಇಲ್ಟನ್ ಯಂಗ್ RBI ರಚನೆಗೆ ಇಂಪಾರ್ಟೆಂಟ್ ಮಾಡಿರತಕ್ಕಂಥ ಆಯೋಗ. RBI ರಚನೆ ಆಗಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಓಕೆ, ಇದನ್ನ ಸೂಚಿಸಿದ ಕೃತಕವಾಗಿ ಸ್ಥಿರವಾದ ರೂಪಾಯಿ ಸ್ಟರ್ಲಿಂಗ್ ವಿನಿಮಯ ದರವನ್ನು ಬ್ರಿಟಿಷ್ ಸರ್ಕಾರವು ಈ ಕೆಳಗಿನ ಯಾವ ಕಾರಣಗಳಿಗೆ ಅಳವಡಿಸಿಕೊಂಡಿತ್ತು? ಓಕೆ, 1926ರಲ್ಲಿ ಸ್ನೇಹಿತರೆ ಈ ಒಂದು ಆಯೋಗ ರೂಪಾಯಿ ಸ್ಟರ್ಲಿಂಗ್ ಎಷ್ಟಿರಬೇಕು, ಈಗ ನೋಡಿ ನಿಮಗೆ ಈಗ ನಮ್ಗೆ ಸ್ವತಂತ್ರ ಬಂದಾಗ 1977ನಲ್ಲಿ ಬ್ರಿಟಿಷ್ ಆಳ್ತಿದ್ರು, ಅವರ ಕರೆನ್ಸಿ ನಮ್ಮ ಭಾರತ ರೂಪಾಯಿ ಇದ್ರು ಕೂಡ ಅದನ್ನ ಅವರ ಕರೆನ್ಸಿಗೆ ಮ್ಯಾಚ್ ಮಾಡ್ಕೊಂಡಿದ್ರು. ಯಾಕೆ ಮ್ಯಾಚ್ ಮಾಡ್ತಿದ್ರು? ಇಲ್ಲಿಂದ ಏನು ದುಡ್ದಿದ್ರಲ್ಲ, ದುಡ್ದಿದ್ದನ್ನ ಅಲ್ಲಿ ಕಳಿಸ್ತಾ ಇದ್ರಲ್ಲ, ಅದರ ವ್ಯಾಲ್ಯೂ ಶುಡ್ ಬಿ ಆಲ್ಮೋಸ್ಟ್ ಸೇಮ್ ಇರಬೇಕು. ಓಕೆ, ಅವರ ಸ್ಟರ್ಲಿಂಗ್ ಪೌಂಡ್ ಅಂತ ಏನ್ ಕರಿತೀವಿ, ಸ್ಟರ್ಲಿಂಗ್ ಪೌಂಡ್ ಅಂತ, ಅದಕ್ಕೆ ಮ್ಯಾಚ್ ಆಗ್ಬೇಕು. ಅವ್ರದ್ದು ಎಷ್ಟಿದೆ 1 ಪೌಂಡ್ ಅಂದ್ರೆ ನಮ್ದು 1 ರೂಪಾಯಿ, ಆ ರೀತಿ ಇರಬೇಕು. ಅವಾಗ ಅದು ಮ್ಯಾಚ್ ಆಗ. ಅಥವಾ ನಮ್ದು ಇದು ಜಾಸ್ತಿ ಇದ್ರೆ ಕಷ್ಟ ಆಗುತ್ತೆ, ಅಥವಾ ಅವ್ರು ಜಾಸ್ತಿ ಇದ್ರೆ ಇದಾಗಬಾರ್ದು. ಒಂದು ರೀತಿ ಲೆವೆಲ್ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ವರ್ಲ್ಡ್ ಅಲ್ಲಿ ಇದು ಮ್ಯಾಚ್ ಆಗ್ಬೇಕು. ಸೊ ಅವ್ರು ಬ್ರಿಟಿಷ್ ಬಿಟ್ಟು ಹೋದಾಗ ನಮ್ದು ಎಷ್ಟಿತ್ತು ಲೆಕ್ಕ ಹಾಕಿ, ಡಾಲರ್ ಎದುರಿಗೆ ನಮ್ದಿಷ್ಟು, US ಡಾಲರ್ ಎದುರಿಗೆ ಎಷ್ಟಿತ್ತು ನೀವು ಹೇಳಿ ಕಮೆಂಟ್ ಮಾಡೋಣ. ಆಮೇಲೆ ಹೆಂಗ್ ಹೋಗ್ತಾ ಹೋಯ್ತು, ನಾವೇ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಅದನ್ನ ವ್ಯಾಲ್ಯೂನ ಕಮ್ಮಿ, ಕರೆನ್ಸಿ ವ್ಯಾಲ್ಯೂನ ಕಮ್ಮಿ ಮಾಡಿದ್ವಿ. ಓಕೆ ಅಲ್ವಾ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದ್ರೆ ಭಾರತದಿಂದ ಹಣ ರವಾನೆ ಆಗಲು ಸಹಾಯ ಮಾಡುವುದು ಮತ್ತು ಭಾರತದ ಸಾಲದ ಅರ್ಹತೆಯನ್ನು ಕಾಯ್ದುಕೊಳ್ಳುವುದು. ಇದು ಆಪ್ಷನ್ ಕರೆಕ್ಟ್. ರವಾನೆ, ರಿಮಿಟೆನ್ಸ್ ಅಂತೀವಿ. ಈಗ ನಾವೇನು ಹೊರದೇಶದಿಂದ ಇಲ್ಲಿ ಕಳಿಸ್ತಲ್ಲ ದುಡ್ಡು ಸಂಪಾದನೆ ಮಾಡಿ, ರಿಮಿಟೆನ್ಸ್ ನಂಬರ್ 1 ಭಾರತ ಇಡೀ ವರ್ಲ್ಡ್ ಅಲ್ಲಿ ಅಂತ ಏನ್ ಕರಿತೀವಿ. ಹಂಗೆ ಇಲ್ಲಿಂದ ಅವರು ಇಲ್ಲಿ ದುಡ್ದಿದ್ದು ಇಲ್ಲಿ ಸಂಪಾದನೆ ಮಾಡಿದ ಅದು ಇದು ಫೈನಲ್ ಗೂಡ್ಸ್ ಗಳು ಅದು ಅಂದ್ರೆ ಇಲ್ಲಿ ಕ್ವಶನ್ ನೇರವಾಗಿ ಕೇಳಿದ್ದಾನೆ, ಇದರಲ್ಲಿ ಇಂಡೈರೆಕ್ಟ್ ಆಯ್ತು. ಹಂಗಾಗಿ ನೋಡಿ ಯಾವಾಗ್ಲೂ UPSC ಅಲ್ಲಿ 4 ಆಪ್ಷನ್ ಅಲ್ಲಿ 2 ಅಥವಾ 3 ಆಪ್ಷನ್ ಸರಿ ಅಂತ ಅನ್ಸುತ್ತೆ. ಬಟ್ ನಮಗೆ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಟಿಕ್ ಹಾಕ್ಬೇಕಾಗತ್ತೆ. ಬಟ್ ಈ ಕ್ವಶನ್ ಮ್ಯಾಚ್ ಆಗೋಕೆ ವಿನಿಮಯ ದರ ಅಂತ ಒಂದು ಕೇಳಿರೋದು ಇಲ್ಲಿ. ರೂಪಾಯಿ ಸ್ಟರ್ಲಿಂಗ್ ವಿನಿಮಯ ದರಕ್ಕೆ ಯೂಶಲಿ ನಮಗೆ ಇಂಪಾರ್ಟೆಂಟ್ ಆಗೋದು ರೆಮಿಟೆನ್ಸ್. ಓಕೆ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಪಾಲಿ ಪಠ್ಯಗಳು ನಾಣ್ಯಗಳ ಬಗ್ಗೆ ಮೊದಲ ನಿರ್ದಿಷ್ಟ ಉಲ್ಲೇಖಗಳನ್ನು ಹೊಂದಿವೆ. ಉದಾಹರಣೆಗೆ ಕಹಾಪಣ, ನಿಕಾ, ಕಂಸ, ಕಾಕ, ನಿಕಾ. ಪಾಲಿ ಪಠ್ಯಗಳಿಂದ ಬರುವ ಸಾಹಿತ್ಯಿಕ ಪುರಾವೆಗಳು ಅನೇಕ ಸ್ಥಳಗಳಿಂದ ಪಂಚ್ ಮಾರ್ಕ್ ಮಾಡಿದ ನಾಣ್ಯಗಳ ಪುರಾತತ್ವ ಶಾಸ್ತ್ರದ ಪುರಾವೆಗಳಿಂದ ದೃಢೀಕರಿಸಲ್ಪಟ್ಟಿವೆ. ಅವುಗಳಲ್ಲಿ ಹೆಚ್ಚಿನವು ಬೆಳ್ಳಿಯಿಂದ ನೋಡಿ ಇಲ್ಲಿ ಅವನು ನಾಣ್ಯಗಳ ಬಗ್ಗೆ ಮಾತಾಡ್ತಾನೆ. ಪಾಲಿ ಭಾಷೆನ ಯೂಸ್ ಮಾಡಿ, ಪಾಲಿಟೆಕ್ಸ್ಟ್ ಅಲ್ಲಿ ಇದೆ, ಅದನ್ನ ಪಂಚ್ ಮಾರ್ಕ್ ಮಾಡಿದ್ದಾರೆ. ಓಕೆ, ಅದು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಇದ್ರ ಬಗ್ಗೆ ಏನೋ ಆಪ್ಷನ್. ಬಟ್ ಒಂದು ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಪ್ರತಿ ವರ್ಷ ಒಂದೊಂಥರ ಹೊಸ ರೀತಿಯಾದ ಕ್ವಶನ್ ಟೈಪ್ ನ ಆಡ್ ಮಾಡ್ತಾನೆ. ಇಲ್ಲಿ ಏನ್ ಕೇಳಿದಾನೆ, ಮೇಲಿನ ಹೇಳಿಕೆಗಳು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ನಾನು ಅದನ್ನ ಹೇಳಿದ್ರು ಲೆಂತ್ ಇದೆ ಪೇಪರ್ ಅಂತ. ಈ 2 ಹೇಳಿಕೆ ಕೊಟ್ಬಿಟ್ಟು ಅವನು ಇದೆರಡು ಏನ್ ಹೇಳುತ್ತೆ ಅಂತ ಕನ್ಕ್ಲೂಷನ್ ಬರ್ಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿದೆ, ಕನ್ಕ್ಲೂಷನ್ ಬರ್ಬೇಕು ನೀವು. ಈ 2 ಕೊಟ್ಟಿದ್ದಾನೆ ಅವನು, ಇಲ್ಲಿ ಕೊಟ್ಬಿಟ್ಟು
ನಗರ ಜೀವನ ಹೊರಹೊಮ್ಮುವಿಕೆ, ಹಣದ ಆರ್ಥಿಕತೆ ಪರಿವರ್ತನೆ. ಯಾವ ಹೇಳಿಕೆ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಯಾವ ಹೇಳಿಕೆ ಸರಿ ಇದೆ ನೋಡಿ. ನಾಣ್ಯಗಳು ಏನಕ್ಕೆ ಇಂಪಾರ್ಟೆಂಟು? ಓಕೆ, ಏನಕ್ಕೆ ಇಂಪಾರ್ಟೆಂಟು? ಬಿಸ್ನೆಸ್ಗೆ ಅಲ್ವಾ ಸರ್, ಆರ್ಥಿಕತೆಗೆ ಅಲ್ವಾ ಸರ್, ಅಂದ್ರೆ ಕೊಡು ಕೊಳ್ಳುವಿಕೆಗೆ ಅಲ್ವಾ ಸರ್, ದುಡ್ಡು ಕೊಟ್ಟುಬಿಟ್ಟು ಏನೋ ತಗೊಳ್ಳೋದು. ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಏನಾಗಿತ್ತು? ಬಾಟರ್ ಸಿಸ್ಟಮ್. ಅವ್ರಿಗೇನ್ ಬೇಕು ಅದನ್ನ ಕೊಟ್ಬಿಟ್ಟು ಅವ್ರಿಗೆ ಏನ್ ಬೇಡ ಆ ವಸ್ತುವನ್ನ ತಗೋತೀರಿ ಇವರು. ಬಟ್ ಇದನ್ನ ನಾವ್ ಎಲ್ಲಿ ಕಾಣ್ತೀವಿ? ನಗರದಲ್ಲಿ ಕಾಣ್ತೀವಿ. ದಿಸ್ ಇಸ್ ಕರೆಕ್ಟ್. ಹಣದ ಆರ್ಥಿಕತೆ ಪರಿವರ್ತನೆ, ಹೌದು ಸರ್. ಹಣದ ಆರ್ಥಿಕತೆ ಎಕನಾಮಿಕಲಿ ಏನಾಗ್ಬೇಕು? ಅದು ಟ್ರಾನ್ಸಿಷನ್ ಆಗ್ಬೇಕಲ್ವಾ, ದುಡ್ಡು ಕೊಟ್ಟು ತಗೊಳ್ಳೋಂತ ರೀತಿ ಬರಬೇಕಲ್ವಾ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಹಂಗಾಗಿ ಇದನ್ನ ಅವರು ಮಾಡ್ತಾ ಇದ್ರು. ಒಂದು ಎರಡು ಹೇಳಿಕೆ ಕರೆಕ್ಟ್. ಕ್ವಶನ್ಸ್ ನೋಡಿ ಸ್ನೇಹಿತರೆ ಹೆಂಗಿದೆ ಕೇಳೋ ರೀತಿ. ನಾವು ಫಸ್ಟ್ ಟೈಮ್ ಈ ಕ್ವಶನ್ಸ್ ಓದ್ಬೇಕಾದ್ರೆ ಇದೇನಿದೆ, ಏನ್ ಅರ್ಥನೇ ಆಗ್ತಿಲ್ವಲ್ಲ ಅನ್ಸ್ಬಿಡುತ್ತೆ. ಓಕೆ, ಡೀಟೇಲ್ ಆಗಿ ಓದ್ಬೇಕು. ಅದಕ್ಕೆ ಲೆಂತಿ ಅಂತ ಹೇಳ್ತಾರೆ ನನ್ನ ಪೇಪರ್. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಅಂದ್ರೆ ಈ ತುಂಬಾ ಡಿಫಿಕಲ್ಟಿ ಮಾಡ್ರೇಟ್ ಆಗಿದೆ. ಮಾಡ್ರೇಟ್ ಟು ಡಿಫಿಕಲ್ಟಿ ಇದೆ. ತುಂಬಾ ಈಸಿ ಇಲ್ಲ ಅಥವಾ ತುಂಬಾ ಡಿಫಿಕಲ್ಟಿ ಅನ್ನಕ್ಕೆ ಹೆಂಗಿಲ್ಲ. ಮಾಡ್ರೇಟ್ ಇಂದ ಈ ಡಿಫಿಕಲ್ಟಿ ಇದೆ. ಯಾಕೆ ಇದು ಡಿಫಿಕಲ್ಟಿ ಅನ್ಸುತ್ತೆ ಅಂದ್ರೆ ಅವ್ನು ಈ ರೀತಿ ಲೆಂತಿ ಕ್ವಶನ್ಸ್ ಮಾಡ್ಬಿಟ್ಟಿದ್ದಾನೆ. ತುಂಬಾ ಲೆಂತಿ ಕ್ವಶನ್ಸ್ಗಳು ಅರ್ಥ ಮಾಡ್ಕೊಳ್ಳೋಷ್ಟಲ್ಲೇ ಏನಪ್ಪ ಇಷ್ಟೊಂದು ಡಿಫಿಕಲ್ಟೀಸ್ ಅನ್ಸುತ್ತೆ. ನೀವು ಈ ಕ್ವಶನ್ ನೀವು ಎಕ್ಸಾಮ್ ಇಂದ ಈಚೆ ಬಂದು ಅನಲೈಸ್ ಮಾಡ್ತಾ ಇದನ್ನ ನೋಡ್ತಾ ಹೋದಾಗ ಕಾಮ್ ಮೈಂಡ್ ಅಲ್ಲಿ ಅವಾಗ ಓಕೆ ಇದನ್ನ ಆನ್ಸರ್ ಮಾಡಬಹುದಾಗಿತ್ತು ಅನ್ಸುತ್ತೆ. ಈಗ ಇದು ನೋಡಿ, ಇದೆಲ್ಲ ಸಿಂಪಲ್. ಮಾಲಿಗೆಟ್ಟೆ ಶಿವಾಲಯ ಬಾದೆ ಮೇಲಿದೆ. ಉಚ್ಚಿಮಲ್ಲಗುಡಿ ದೇವಾಲಯ ಐಹೊಳೆಯಲ್ಲಿದೆ. ದಶಾವತಾರ ದೇವಾಲಯ ದಿಯೋಗಢ, ಅಂದ್ರೆ ದಿಯೋಗಢ ಎಲ್ಲಿ ಬರ್ತದೆ? ದಿಯೋಗಢ ಜಾರ್ಖಂಡ, ಎಂಪಿನ ಎಲ್ಲಿ ಬರುತ್ತೆ ಸ್ನೇಹಿತರೆ? ವಿರೂಪಾಕ್ಷ ದೇವಾಲಯ ಪಟ್ಟದ್ಕಲ್. ಇಲ್ಲಿ ಕೋಡಲ್ಲಿ ಸರಿಯಾದ ಆಯ್ಕೆ ಹೇಳಬೇಕು ಅಂದ್ರೆ ನಾಗರ ಶೈಲಿ ಶಿಖರವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಯಾವುದು ಸರ್? ಆಪ್ಷನ್ 3 ಮಾತ್ರ ಅಲ್ವಾ ಸರ್. ಇದು ನೋಡಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ ಯಾವ್ದು ಸರ್? ನಮ್ದು ದ್ರಾವಿಡ ಶೈಲಿ ಅಲ್ವಾ ಸರ್. ಇದು ಕರ್ನಾಟಕದ ಒಂದು ಈಸಿ, ಎಲ್ಲರೂ ಓದಿರ್ತಾರೆ ಇದು ಆರ್ಟ್ ಅಂಡ್ ಕಲ್ಚರ್ ಅಡಿಯಲ್ಲಿ ಅಲ್ವಾ ಸರ್. ಸಿಂಪಲ್. ನೆಕ್ಸ್ಟ್ ಬರ್ತೇನೆ. ಇವೆಲ್ಲ ಮಾಡಿದೀವಿ. ನಾನು ಹೇಳಿದ್ನಲ್ಲ, ಈ 42 ನಮ್ದು ವಿಡಿಯೋ ನಂಬರ್ 32. ಸೊ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಗೊತ್ತಿರುತ್ತೆ. ಇವೆಲ್ಲ ನಾವು ಇದ್ರ ಬಗ್ಗೆ ಮಾಡಿದೀವಿ. ನೆಕ್ಸ್ಟ್, ಜೈನ ಧರ್ಮದಲ್ಲಿ ಗುರುತಿಸಲ್ಪಟ್ಟ ಜೀವನದ 4 ಪ್ರಮುಖ ರೂಪಗಳಲ್ಲಿ ಈ ಕೆಳಗೆ ನೋಡಿದ್ರೆ ಯಾವುದು ಸೇರಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ್ದು ಇಲ್ಲ ಅಂತ ಹೇಳಬೇಕು. 4 ಅವರು ಗುಂಪು ಮಾಡ್ತಾರೆ ಸ್ನೇಹಿತರೆ. ಜೈನಿಸಮ್ ಅಲ್ಲಿ ಮೇನ್ ಫಾರ್ಮ್ಸ್ ಆಫ್ ಎಕ್ಸಿಸ್ಟೆನ್ಸ್ ಯಾರ್ಯಾರು ಜೈನ ಹೇಳುತ್ತೆ? ಏನ್ ಹೇಳುತ್ತೆ? ದೇವರಿದ್ದಾನೆ ಅಂತ ಹೇಳುತ್ತೆ ಅಲ್ವಾ ಸರ್. ಅವರು ದೇವರು ಇದೆ, ಹೌದು. ಮನುಷ್ಯರು ನಾವು ಇದೀವಿ, ಓಕೆ. ಮತ್ತೆ ಪ್ರಾಣಿ ಪಕ್ಷಿಗಳು ಇದೆ. ಆದ್ರೆ ಯಕ್ಷ ಅರ್ಧ ದೇವರು ಅಂತಕ್ಕಂಥದ್ದನ್ನ ಇದೆ, ಇದನ್ನ ಹೇಳ್ತಾರೆ ಅವರು ಇದೆ ಅಂತ. ಬಟ್ ಇದನ್ನ 4 ಗುಂಪುಗಳ ಅಡಿಯಲ್ಲಿ ಸೇರಿಸಲ್ಲ. ಆಪ್ಷನ್ ಬಿ ನೆಗೆಟಿವ್ ಸ್ಟೇಟ್ಮೆಂಟ್. ಅರ್ಥ ಆಗ್ತೇನೆ ಹೇಳ್ತಿರೋದು? ದೇವರು ಅಂದ್ರೆ ಆಕಾಶ ಜೀವಿಗಳು ಅಂತ, ಮನುಷ್ಯರು ಮಧ್ಯಮ ಕ್ಷೇತ್ರದಲ್ಲಿ ವಾಸಿಸ್ತಕ್ಕಂಥ ಆಧ್ಯಾತ್ಮಿಕ ವಿಮೋಚನೆಗೆ ಸಮರ್ಥರು ಅಂತ. ತ್ರಿಅಂಚದ ಪ್ರಾಣಿಗಳು, ಸಸ್ಯಗಳು, ಓಕೆ, ಅವರುಗಳು ಅಂತ ಹೇಳಿ. ನರಕ ಜೀವಿಗಳು ಅಂತ ಹಿಂದಿನ ಕರ್ಮದಿಂದ. ಇಲ್ಲಿ ನೋಡಿ, ಇಲ್ಲಿ 1, 2, 3, 4 ಈ 4 ಕೂಡ ಜೈನ ಧರ್ಮದ ಪ್ರಾಥಮಿಕ ಕ್ಷೇತ್ರಗಳು ಅಂತ ಕರಿತೀವಿ. ಅಂದ್ರೆ 4 ಎಕ್ಸಿಸ್ಟೆನ್ಸ್ ಅಂತ ಏನಿದೆ ಅದರಲ್ಲಿ ದೇವ ಇದೆ, ಮನುಷ್ಯ ಇದೆ, ಎಲಿಚ ಮತ್ತೆ ನರಕ ಇದೆ. ಓಕೆ, ಯಕ್ಷ ಇಲ್ಲ. ಯಕ್ಷನವರು ಹೇಳ್ತಾರೆ ಜೈನ ಸಂಪ್ರದಾಯ ಯಕ್ಷರು ಅಂತಿದೆ ಅಂದ್ರೆ ಅವ್ರ ಸಹಾಯಕರು, ರಕ್ಷಕರಾಗಿ ಇರೋರು ಅಂತ ಹೇಳ್ತಾರೆ ಹೊರತು ಈ ಒಂದು ಯಕ್ಷ ಅಂತಕ್ಕಂಥದ್ದು ಇದ್ರೂ ಕೂಡ ಇದನ್ನ ಈ 4 ವರ್ಗೀಕರಣದಲ್ಲಿ ಸೇರಿಸಿಲ್ಲ ಅವರು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಬಾಗ್ ಗುಹೆಗಳಲ್ಲಿನ ಹಳ್ಳಿ ಸಾಲಸ್ಯ ವರ್ಣಚಿತ್ರವು ಪ್ರತಿನಿಧಿಸುತ್ತಾರೆ. ಇದು ನೀವು ನೋಡ್ತೀರಾ, ಬಾಗ್ ಅಂತಕ್ಕಂಥದ್ದು ಎಲ್ಲಿ ಸಿಗುತ್ತೆ ಸರ್? ಯಾವ ಗುಹೆಯಲ್ಲಿ? ಮಧ್ಯಪ್ರದೇಶದಲ್ಲ? ಕರ್ನಾಟಕ ಪಟ್ಟದ ಎಲ್ಲಿ ಬರುತ್ತೆ? ಹೊಯ್ಸಳ ಶೈಲಿಯವರು. ಇಲ್ಲಿ ನಾನು ನಿಮ್ಗೆ ಕಾಣಿಸ್ಲಿ ಅಂತ ಕೊಟ್ಟಿರೋದು ನಾನು. ಇದು ಅವ್ರು ಕೊಟ್ಟಿಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ, ಇದನ್ನ ನಾನು ನಿಮಗೆ ಕೊಟ್ಟಿರೋದು. ಏನಂದ್ರೆ ಇಲ್ಲಿ ಈ ಹಳ್ಳಿ ಸಾಲಸ್ಯ ವರ್ಣಚಿತ್ರ ಅಂತ ಕರಿತೀವಿ ಇದನ್ನ. ಇಲ್ಲಿ ಏನ್ ಮಾಡ್ತಾ ಇದಾರೆ? ಕೈಗಳು, ಇದು ಮುಖ, ಇವೆಲ್ಲ ನೋಡ್ತಾ ಇದ್ರೆ ಇದೊಂದು ನೃತ್ಯ, ಜಾನಪದ, ಸಂತೋಷದಾಯಕ ಜನಪದ ನೃತ್ಯ. ಹೆಂಗಿದೆ ಕ್ವಶನ್ ನೋಡಿ. ಧ್ಯಾನಸ್ಥ ಭಂಗಿಯಲ್ಲಿ ಇದೆಯಾ? ಇಲ್ಲ. ಕೈಲಾಸನ ಅಲ್ಲ, ಸಮುದ್ರ ಮಂಥನ ಅಲ್ಲ, ಜಾನಪದ ನೃತ್ಯ ಅದು. ಓಕೆ, ಹೆಂಗ್ ಕ್ವಶನ್ಸ್ ಆರ್ಟ್ ಅಂಡ್ ಕಲ್ಚರ್ ನಿಮ್ಗೆ ಹೆಂಗ್ ಕೇಳ್ತಾನೆ, ಹೆಂಗ್ ಓದ್ಬೇಕು ಅನ್ನೋದು ಇದ್ರಲ್ಲಿ ಅರ್ಥ ಆಗುತ್ತೆ ಸ್ನೇಹಿತರೆ. UPSC ಇಸ್ ಆಲ್ವೇಸ್ ಲೈಕ್ ದಟ್. ಯಾಕೆ ನೀವು ಲಕ್ಷಾಂತರ ಕೊಟ್ಟು ಯಾವುದೇ ಕೋಚಿಂಗ್ ಸೆಂಟರ್ ತಗೊಳ್ಳಿ, ನಿಮ್ಗೆ ಆ ಕ್ವಶನ್ಸ್ ಬಂದಿದೆ, ಇದು ಬಂದಿದೆ ಅಂತ ಹೇಳಕ್ ಚಾನ್ಸೇ ಇಲ್ಲ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ಹೆಂಗ್ ಆನ್ಸರ್ ಮಾಡ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಯಾವ ಕ್ವಶನ್ಸ್ಗಳು ಡೈರೆಕ್ಟ್ ಬರಲ್ಲ. ಬಟ್ ಓದಿದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲಾನು ನಾಲೆಜ್ ಇದ್ರೆ ಅದನ್ನ ಓರೆ ಹೆಚ್ಚಿ ಇಲ್ಲಿ ನೀವು ಪಾಸ್ ಮಾಡಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅವರು ಲಕ್ಷಾಂತರ ರೂಪಾಯಿ ತಗೊಳ್ಳೋದು ನಿಮಗೆ ಅಲ್ವಾ. ನೆಕ್ಸ್ಟ್, ಭಾರತದಲ್ಲಿ ಸ್ಥಳ ಮೌಲ್ಯ ವ್ಯವಸ್ಥೆಯ ಬಳಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭಾರತದಲ್ಲಿ ಸ್ಥಳ ಮೌಲ್ಯ ವ್ಯವಸ್ಥೆಯ ಆರಂಭಿಕ ಶಿಲಾಶಾಸನ ಬಳಕೆಯು ಗುಜರಾತ್ನ ಮಂಕಣಿ ಫಲಕಗಳಲ್ಲಿ ಕಂಡು ಬರುತ್ತದೆ. ಅರ್ಲಿಯಸ್ಟ್ ಎಪೋಗ್ರಫಿ ಯೂಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್
ನೋಡಿ, ಈ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತೀವ, ಎಲ್ಲಿ ಓದಿದೀವಿ ಅನ್ನೋದೇ ಗೊತ್ತಿಲ್ಲ. ಓಕೆ, 9ನೇ ಶತಮಾನದಲ್ಲಿ ಭಾರತಾದ್ಯಂತ ಶಾಸನಗಳಲ್ಲಿ ಸ್ಥಳ ಮೌಲ್ಯಗಳು ಸಾಮಾನ್ಯವಾಗಿದೆ. ಅಂದ್ರೆ ಆ ಸ್ಥಳದ ಮೌಲ್ಯವನ್ನ ಅವರು ಹೇಳ್ತಾ ಹೋಗೋದು, ಶಿಲಾಶಾಸನಗಳಲ್ಲಿ ಬರಿತಾ ಹೋಗೋದು ಸ್ನೇಹಿತರೆ. ಓಕೆ, ಅದು ಗುಜರಾತ್ನ ಮಂಕಣಿ ಫಲಕಗಳಲ್ಲಿ ಕಂಡು ಬರುತ್ತೆ, ಇದು ಕರೆಕ್ಟು. 9ನೇ ಇದು ಕರೆಕ್ಟು. 7ನೇ ಶತಮಾನದಷ್ಟು ಹಿಂದೆಯೇ ಆಗ್ನೇಯ ಏಷ್ಯಾದಲ್ಲಿ ಸಂಸ್ಕೃತ ಶಾಸನಗಳಲ್ಲಿ ಸ್ಥಳ ಮೌಲ್ಯಗಳು ಕಂಡು ಬಂದಿದೆ, ಇದು ಕರೆಕ್ಟು. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ. ಓಕೆ, ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಗಣಿತ ಶಾಸ್ತ್ರದ ಮೇಲಿನ ಐತಿಹಾಸಿಕ ಸಂಶೋಧನೆ ನಾವು ನೋಡಬಹುದು ಗುಜರಾತ್ನಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀವಿ. ಹರಪ್ಪ ಪಟ್ಟಣಗಳಲ್ಲಿನ ಪುರಾತತ್ವ ಶಾಸ್ತ್ರದ ಸಂಶೋಧನೆಗಳ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮನೆಗಳಲ್ಲಿ ಸ್ಪಿಂಡಲ್ ಸುರುಳಿಗಳು ವ್ಯಾಪಕವಾಗಿ ಕಂಡು ಬರುತ್ತದೆ, ಆದರೆ ನೂಲುವ ಚಕ್ರಗಳು ಇರುವುದಿಲ್ಲ. ಅಂದ್ರೆ ಸ್ಪಿಂಡಲ್ ವಾಲ್ಸ್ ಇನ್ ದ ಹೌಸಸ್, ಅಂದ್ರೆ ಮನೆಯಲ್ಲಿ ಅವರೇ ಅದನ್ನ ಯೂಸ್ ಮಾಡಿಕೊಂಡು ಅವರು ಇದನ್ನ ಹೇಗೆ ತರ ಮಾಡೋದು, ಸ್ಪಿನ್ನಿಂಗ್ ವೀಲ್ಸ್ ಬದಲು. ಓಕೆ, ಪದವಿಗಳೊಂದಿಗೆ ಪೂರ್ಣಗೊಂಡ ತೂಕ ಅಳತೆಯ ಮಾಪನ ಅಂದ್ರೆ ಇಟ್ ಇಸ್ ಸರ್ಟಿಫೈಡ್, ಅವ್ರದ್ದು ತೂಕ ಮತ್ತೆ ಮಾಪನಗಳು. ಓಕೆ, ಮೆಜರ್ಮೆಂಟ್ಸ್, ವೆಯ್ಟ್ ಅಂಡ್ ಮೆಜರ್ಮೆಂಟ್ ಸ್ಕೇಲ್ಸ್ ಗಳಿತ್ತು ಅವ್ರದ್ದು. ಸರ್ಟಿಫೈಡ್ ಅಂದ್ರೆ ಇಟ್ ಇಸ್ ಕರೆಕ್ಟ್ಲಿ ಮ್ಯಾಚಬಲ್, ಕರೆಕ್ಟ್ ತೂಕ ಆಗುತ್ತೆ. ಈಗಲೂ ಕೂಡ ಅಷ್ಟೇ, ನಿಮ್ಗೆ ಯಾವುದೇ ಒಂದು ಈಗ ಎಲೆಕ್ಟ್ರಾನಿಕ್ಸ್ ಬಂದಿದೆ, ಬಟ್ ಅದನ್ನು ಕೂಡ ಸರ್ಟಿಫೈ ಮಾಡಿಸ್ಕೋಬೇಕಾಗತ್ತೆ. ಓಕೆ, ದಿಸ್ ಆಪ್ಷನ್ ಕರೆಕ್ಟ್, ದಿಸ್ ಆಪ್ಷನ್ ಕರೆಕ್ಟ್ ಅಲ್ವಾ? ತಮ್ಮದೇ ಆದ ಬಾವಿಗಳು, ಸ್ಥಾನದ ವೇದಿಕೆಗಳು ಮತ್ತು ದೊಡ್ಡ ಕೊಠಡಿಗಳನ್ನು ಹೊಂದಿರುವ ತುಲಾತ್ಮಕವಾಗಿ, ನೋಡಿ ಈ ಆಪ್ಷನ್ಸ್ ಕರೆಕ್ಟು ಅಂತ ಹೇಳಂಗಿಲ್ಲ ನೋಡಿ, ಹಂಗೆ ಅದನ್ನೇ ಹೇಳೋದು, ಕ್ವಶನ್ ಕ್ಲೀನ್ ಆಗಿ ಓದಬೇಕು ಅಂತ. ಈ ಆಪ್ಷನ್ಸ್ ಕರೆಕ್ಟ್ ತಪ್ಪು ಅನ್ನೋದಲ್ಲ, ಅವ್ನು ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಕೇಳಿದ ನಿಮ್ ತೀರ್ಮಾನ ಈ ಆಪ್ಷನ್ಸ್ ಗಳಿಂದ ಅಳತೆ ಮಾಡಿ ಅಂತ ಕೇಳಿರೋದವನು. ನೋಡಿ ಹೆಂಗಿದೆ ಕ್ವಶನ್. ತಮ್ಮದೇ ಆದ ಬಾವಿಗಳು, ಸ್ತನದ ವೇದಿಕೆಗಳು ಮತ್ತು ದೊಡ್ಡ ಕೊಠಡಿಗಳನ್ನು ಹೊಂದಿರುವ ತುಲಾತ್ಮಕವಾಗಿ ವಿಶಾಲವಾದ ಅಂಗಳಗಳ ಸುತ್ತಲೂ ಬೇಯಿಸಿದ ಇಟ್ಟೆಗಳನ್ನು ನಿರ್ಮಿಸಲಾದ ಮನೆಗಳಿವೆ. ಓಕೆ, ಮೇಲಿನ ಹೇಳಿಕೆಯಿಂದ ಈ ಕೆಳಗಿನ ಯಾವ ತೀರ್ಮಾನ ತೆಗೆದುಕೊಳ್ಳಬಹುದು? ಈ ಹೇಳಿಕೆ ಕೊಟ್ಬಿಟ್ಟು ಯಾವ ತೀರ್ಮಾನ ತಗೋತೀರಾ ಅಂತ. ಹೇಳಿಕೆಯನ್ನು ನೂಲುವ ಪ್ರಕ್ರಿಯೆ ಮನೆಯಲ್ಲಿ ಮಾಡಲಾದ ಶ್ರಮದಾಯಕ ಚಟುವಟಿಕೆಯಾಗಿದೆ ಅಂತ ಸೂಚಿಸುತ್ತದೆ. ಹೌದು ಅಲ್ವಾ ಸರ್? ಹೇಳಿದೆ ಸ್ಪಿಂಡಲ್ಗಳು ಅಂದ್ರೆ ಈ 3 ಸರಿ ಅಂತ ಅರ್ಥ. ಇದನ್ನ ಇಟ್ಕೊಂಡು ನೀವು ಈ 3 ಇದನ್ನ ನೀವು ಹೇಳಬೇಕು. ಇದೇನ್ ಹೇಳ್ತಾ ಇದೆ ಹೇಳಿಕೆ 1 ಅಂದ್ರೆ ಸ್ಪಿಂಡಲ್ಗಳು ಮನೆಯಲ್ಲಿತ್ತು ಅಂದ್ರೆ ಅರ್ಥ ಏನು? ಅವ್ರಿಗೋಸ್ಕರ ಯಾವುದೇ ಆದ ಆರ್ಥಿಕ ಚಟುವಟಿಕೆ ಅಲ್ಲ, ಶ್ರಮದಾಯಕವಾದ ಚಟುವಟಿಕೆ ಆಗಿತ್ತು ಅದು. ಎಸ್, ದಿಸ್ ಇಸ್ ಕರೆಕ್ಟ್ ಹೇಳಿಕೆ ಇರ್ತದೆ. ಹೇಳಿಕೆ 2 ಏನಿದೆ, ಹರಪ್ಪನರು ಹೊಂದಿದ ವೈಜ್ಞಾನಿಕ ಜ್ಞಾನ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಅಂದ್ರೆ ಅವರು ತೂಕ ಅಳತೆಗಳನ್ನ ಅಷ್ಟು ಸರ್ಟಿಫೈಡ್ ಆಗಿ ಇಟ್ಕೊಂಡಿದ್ರು ಅಂದ್ರೆ ಹೌದು, ವೈಜ್ಞಾನಿಕವಾಗಿ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಅಂತ ಅರ್ಥ. ಎಸ್, ಹೇಳಿಕೆ 2 ಕರೆಕ್ಟ್. ಹೇಳಿಕೆ 3 ಏನಿದೆ, ಸಾಮಾನ್ಯ ಆಸ್ತಿ ವ್ಯವಸ್ಥೆಯ ಹೊರಹೊಮ್ಮಿಕೆಯನ್ನು ಸೂಚಿಸುತ್ತದೆ. ಅಂದ್ರೆ ತಮ್ಮದೇ ಆದ ಬಾವಿ, ಸ್ಥಾನದ ಒಂದು ಕೊಠಡಿ, ದೊಡ್ಡ ಕೊಠಡಿ ಮತ್ತೆ ಒಂದು ವಿಶಾಲದ ಅಂಗಳ ಸುತ್ತ ಬೇಯಿಸಿದ ಇಟ್ಟಿಗೆ ನಿರ್ಮಾಣ. ಇದು ಏನ್ ಹೇಳುತ್ತೆ ಅಂದ್ರೆ ಆಸ್ತಿ ಹೊರಹೊಮ್ಮಕ್ಕೆ ಸೂಚಿಸುತ್ತಾ? ಇಲ್ಲ ಸರ್, ನೀವು ಓದಿದಿರ ಹರಪ್ಪ, ಏನ್ ಹೇಳುತ್ತೆ ಇದು? ಅವರ ಒಂದು ನಾಗರಿಕತೆಯನ್ನು ಸೂಚಿಸುತ್ತೆ, ಆಸ್ತಿ ಅಲ್ಲ ನಾಗರಿಕತೆ. ಓಕೆ, ಆಸ್ತಿ ಬಗ್ಗೆ ಸೂಚಿಸಲ್ಲ, ಅವ್ರ ಅಷ್ಟು ಆಸ್ತಿ ಬಂದಿದ್ರು ಅಷ್ಟು ಅಂತ. ಆಪ್ಷನ್ ಹೇಳಿಕೆ ನೋಡಿದ್ರ, ಕ್ವಶನ್ ಈಸಿ ಇದೆ, ಕಾಮನ್ ಸೆನ್ಸ್. ಹರಪ್ಪ ನಾಗರಿಕತೆ ಏನೇನ್ ಸಿಕ್ತು, ಏನೇನ್ ಹೇಳ್ತು ನಮ್ಮ ನಾಗರಿಕತೆನೇ ಹೇಳುತ್ತೆ, ಹರಪ್ಪ ಮಹೇಂಜೋದಾರ. ಸೊ ಅದನ್ನು ಓದಿದ್ರಲ್ಲಿ ಸ್ನೇಹಿತರೆ, ನೀವು ಆಪ್ಷನ್ಸ್ ನೋಡ್ತಾ ಇದ್ರೆ ಎಸ್, ಆಪ್ಷನ್ 3 ತಪ್ಪು, 1 and 2 ಮಾತ್ರ ಕರೆಕ್ಟ್. ಎಸ್, ಈಸಿ ಇದೆ ಕ್ವಶನ್, ಬಟ್ ಓದ್ಬೇಕಾದ್ರೇನೆ ಇದು ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಟೈಮ್ ಕನ್ಸ್ಯೂಮಿಂಗು. ಸೊ ಏನಪ್ಪ ಡಿಫಿಕಲ್ಟಿ ಕೊಟ್ಟಿರಂತ ಇದು ನೀವು ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ ಬಿಟ್ಬಿಟ್ಟು ಬೇರೆ ಕ್ವಶನ್ಗೆ ನೀವು ಪಾಸ್ ಆಗಿರ್ತೀರಾ, ಯಾಕೆ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಅಲ್ವಾ? ಈಸಿ ಇತ್ತ ಈ ಕ್ವಶನ್. ಎಸ್, ನೆಕ್ಸ್ಟ್ ಏಕ ಚಳುವಳಿ ಅಥವಾ ಏಕ ಅಂತ ಕರಿತೀವಿ. ಓಕೆ, ಬರ್ದೋಲಿ ಸತ್ಯಾಗ್ರಹ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ ಎರಡಕ್ಕೂ. ಏಕ ಚಳವಳಿಯನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ಬೆಂಬಲಿಸಿತು ಮತ್ತು ಸಂಘಟಿತ. ಏಕಾ ಮೂವ್ಮೆಂಟ್ ಅಂದ್ರೆ ಅಥವಾ ಏಕ ಮೂವ್ಮೆಂಟ್ ಅಂದ್ರೆ ಯುನಿಟಿ ಅಂತ. ಏಕ ಅಂದ್ರೆ ಯುನಿಟಿ ಅಂತ. ಓಕೆ, ಅಂದ್ರೆ ಒಟ್ಟಿಗೆ ಮಾಡಿರ್ತಕ್ಕಂಥ ಚಳವಳಿ ಅನ್ನೋ ರೀತಿ. ಓಕೆ, ಚಳವಳಿಯನ್ನು ಕಾಂಗ್ರೆಸ್ ಬೆಂಬಲಿಸಿ ಸಂಘಟಿಸಿತು. ಆದ್ರೆ ಬರ್ದೋಲಿ ಸತ್ಯಾಗ್ರಹ ಆರಂಭದಲ್ಲಿ ಕಾಂಗ್ರೆಸ್ ಪ್ರಭಾವದಿಂದ ಸ್ವತಂತ್ರವಾಗಿತ್ತು, ಕೊನೆಯ ಹಂತದಲ್ಲಿ ಕಾಂಗ್ರೆಸ್ ಬೆಂಬಲಿಸಿತು. ಓಕೆ, ನೆಕ್ಸ್ಟ್ ಬನ್ನಿ. ಏಕ ಚಳವಳಿಯನ್ನು ಅವಾದ್ನ ತಾಲೂಕುದಾರರು ಮುನ್ನಡೆಸಿದರೆ ಬರ್ದೋಲಿಯನ್ನು ಭೂವಿನ ಕಾರ್ಮಿಕರು ಚಳವಳಿಯಾಗಿತ್ತು. ಬರ್ದೋಲಿ ಸತ್ಯಾಗ್ರಹವು ಭೂ ಆದಾಯದ ಹೆಚ್ಚಳದ ವಿರುದ್ಧ ಅಭಿಮಾನ. ಬರ್ದೋಲಿ ಅಂತ ನಿಮ್ಗೆ ಗೊತ್ತಿರುತ್ತೆ, ಗುಜರಾತ್ ಅಲ್ವಾ ಸರ್? ಏನಾಯ್ತು ಅಲ್ಲಿ? ಭೂ ಕಂದಾಯ ಹೆಚ್ಚಾಗಿದ್ದಕ್ಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿತ್ತು ಅಲ್ವಾ? ಏಕ ಚಳವಳಿಯು ಬಾಡಿಗೆಯನ್ನು ಅತಿಯಾಗಿ ತೆಗೆದುಕೊಳ್ಳುವ ವಿರುದ್ಧ ಪ್ರತಿಭಟನೆಯಾಗಿತ್ತು. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ 1 and 2, 2 and 3 ಅಂತ ಕೊಟ್ಟಿಲ್ಲ, ಜಸ್ಟ್ 4ಅಲ್ಲಿ 1 ಸರಿ ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 1922ರಿಂದ 21 ನೋಡೋದು ಏಕತೆಯ ಚಳವಳಿ ಅಂತ ಹೇಳಿ. ಎಲ್ಲಿ ನಡೆಯುತ್ತಿದ್ದು? ಉತ್ತರ ಪ್ರದೇಶ, ಯುನೈಟೆಡ್ ಪ್ರಾವಿನ್ಸ್ ಅಂತ ಕರಿತೀವಲ್ಲ, ಯುನೈಟೆಡ್ ಪ್ರಾಂತ್ಯ, ಅಲ್ಲಿ ನಡೆಯೋದು. ಪ್ರಾಥಮಿಕವಾಗಿ ಭೂ ಮಾಲೀಕರು ಬಾಡಿಗೆ ಮತ್ತು ಇತರ ಅಕ್ರಮ ಬಾಕಿ ಅತಿಯಾಗಿ ತೆಗೆದುಕೊಳ್ಳುವ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಾರೆ. ಗುಜರಾತ್ನ 1928ರಲ್ಲಿ ನಡೀತಕ್ಕಂಥ ಬರ್ದೋಲಿ ಸತ್ಯಾಗ್ರಹ, ಅದು ಗೊತ್ತೇ ಇದೆ ನಿಮಗೆ, ಇದ್ರ ಬಗ್ಗೆ ನಾನು ಹೇಳುವಂತ ನೆಸಿಟಿ ಇಲ್ಲ.
ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಋಗ್ವೇದ ಕಾಲದ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ ಕ್ವಶನ್ಸ್ ನೋಡಿ, ಈಗ ಹೇಳಿಕೆ 1, 2 ಕೊಟ್ಟಿದ್ದಾನೆ, ಅದನ್ನ ನೀವು ಇಟ್ಕೊಂಡು ಈ 3 ಹೇಳಿಕೆ ಕೊಟ್ಟಿದ್ದಾನೆ. ಕ್ವಶನ್ಸ್ ಓದೋದ್ರೆಲ್ಲ ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ. ಅಂದ್ರೆ ಈಸಿ ಇದೆ, ಲೆಂತಿ ಇದೆ ಅಷ್ಟೇ. ಓಕೆ, ಅಂದ್ರೆ ಈಸಿನ ತುಂಬಾ ಈಸಿ ಇದೆ ಅಂತ ಹೇಳ್ತಿಲ್ಲ, ಮಾಡ್ರೇಟ್. ಬಾವಿಗಳಿಂದ ನೀರಾವರಿ ಮಾಡುವುದರಿಂದ ಕೃಷಿಕರು ಪ್ರವಾಹ, ಬಯಲು ಮತ್ತು ನದಿ ತೀರಗಳಲ್ಲಿರುವ ಪಠ್ಯಗಳಿಂದ ಭೂಗತ ನೀರಿನ ಮಟ್ಟವನ್ನು ಮೇಲ್ಮೈಗೆ ಸಮಂಜಸವಾಗಿ ಹೊಂದಿರುವ ಪ್ರಸ್ತುತ ಪಂಜಾಬ್ ಮತ್ತು ಹರಿಯಾಣ ಬಯಲು ಪ್ರದೇಶ ವಿಸ್ತರಿಸಲು ಅವಕಾಶ ಮಾಡಿಕೊಟ್ಟಿತು. ಓಕೆ, ಪಂಜಾಬ್ ಮತ್ತು ಇದ್ರ ಬಗ್ಗೆ ಬಾವಿ ನೀರಾವರಿಯಿಂದ ನೀರು ತಗೊಂಡು ಅದನ್ನ ನೀರಿನ ಮಟ್ಟವನ್ನ ಮೇಲೆ ತಗೊಂಡು ಅದನ್ನ ಇದ್ರ ಬಗ್ಗೆ ಮಾತಾಡ್ತಾರೆ, ನದಿ ತೀರಗಳಲ್ಲಿ ಮಾತಾಡ್ತಾ ಇದ್ದಾರೆ. ಬಾವಿಯಿಂದ ನೀರನ್ನು ಹೊರತೆಗೆಯಲು ಬರಗಾಲ ಪ್ರಾಣಿ ಶಕ್ತಿಯನ್ನು ಬಳಸಲಾಗ್ತಿತ್ತು. ಬರಗಾಲದಲ್ಲಿ ಪ್ರಾಣಿ ಶಕ್ತಿ ಅಂದ್ರೆ ಪ್ರಾಣಿಗಳಿಂದ ಅದನ್ನ ಕಟ್ಟಿಸಿ ನೀರ್ನ, ಅಂದ್ರೆ ಹಿಂಗ್ ಚಕ್ರ ಬರುತ್ತೆ ಗೊತ್ತಾ, ಹಿಂಗೆ ಅದಕ್ಕೆ ಮರದ್ದು ಇದಿರುತ್ತೆ, ಅದ್ ಹಿಂಗ್ ತಿರುಗುತ್ತೆ ಅಲ್ವಾ, ಆ ತರದ್ದು. ಈ ಕೆಳಗಿನ ಮಾಹಿತಿಯು ಮೇಲಿನ ಹೇಳಿಕೆಯನ್ನು ಬೆಂಬಲಿಸುತ್ತದೆಯಾ ಅಂತ ನೀವು ಹೇಳಬೇಕು. ಈ ಎರಡು ಕೂಡ ಕರೆಕ್ಟ್ ಅವನು ಕೊಟ್ಟಿರೋದು. ಈ 3 ಹೇಳಿಕೆಯಲ್ಲಿ ಈ 2 ಕರೆಕ್ಟ್ ಅನ್ನೋದು ಯಾವುದು ಅಂತ. ನೀರನ್ನು ಸೆಳೆಯಲು ಆಶ್ಮ ಚಕ್ರ, ಕಲ್ಲಿನ ಕರಾಟೆ ಚಕ್ರ ಅಥವಾ ಹವಾಪಟ್ಟಿ ಮಾಡಿದ ಮರದ ಬಕೆಟ್ಗಳು ಬಳಸಿದ ಬಗ್ಗೆ ಋಗ್ವೇದದಲ್ಲಿ ಪುರಾವೆಗಳಿದೆ. ನೋಡಿದ, ಇತಿಹಾಸದನ್ನ ಹೆಂಗ್ ಕೊಟ್ಟಿದ್ದಾನೆ ಕ್ವಶನ್ ಅವನು ಸ್ನೇಹಿತರೆ. ಈ ಆಪ್ಷನ್ಸ್ ಅವ್ನು ಕೊಟ್ಬಿಟ್ಟು ಈ 2 ಅವನು ಕೊಟ್ಟಿರೋವಂತ ಡೀಟೇಲ್ನ ನಿಮಗೆ ಇತಿಹಾಸದಲ್ಲಿ ಯಾವ್ದ್ರಲ್ಲಿ ಪುರಾವೆ ಸಿಗುತ್ತೆ ಅಂತ ಕೇಳಿದ್ದಾನೆ. ಎಸ್, ನಾವು ಇದನ್ನ ಋಗ್ವೇದದಲ್ಲಿ ನೋಡಬಹುದು. ಆಪ್ಷನ್ 1 ಕರೆಕ್ಟು. ಪರಶು, ಕುಲಶಿ ಅಥವಾ ಕೊಡಲಿ ಅಥವಾ ಶ್ರೇಣಿ, ಕುಡುಗೋಲುನಂತ ಉಪಕರಣ ಬಳಕೆಯಲ್ಲಿ ಋಗ್ವೇದದಲ್ಲಿ ಉಲ್ಲೇಖ ಆಗಿದೆ. ಓಕೆ, ಇದು ಕರೆಕ್ಟು. ಋಗ್ವೇದಕ್ಕೂ ಮುಂಚೆಯೇ ಭೂಮಿಯನ್ನು ಉಳುಮೆ ಮಾಡಲು ಮತ್ತು ಬಂಡಿಗಳನ್ನು ಎಳೆದು ಎತ್ತುಗಳನ್ನು ಬಳಸಿದ ಇತಿಹಾಸವಿದೆ. ಇದು ಕರೆಕ್ಟಾ? ಹರಪ್ಪ ಟೈಮಲ್ಲಿ ಇತ್ತಲ್ವಾ, ಅಂದ್ರೆ ನಾಗರಿಕತೆ, ಹರಪ್ಪ ಮೊಹೆಂಜೋದಾರೋ ಅಂತ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಇತ್ತಲ್ವಾ? ಎಸ್, 3 ಆಪ್ಷನ್ಸ್ ಕರೆಕ್ಟ್ ಸರ್. ಇಲ್ಲಿ ಈ 3 ಹೇಳ್ತಕ್ಕಂಥದ್ದು ಬೆಂಬಲಿಸತಕ್ಕಂಥ ಆಪ್ಷನ್ಸ್ 3 ಕೂಡ ಕರೆಕ್ಟು. ನೋಡಿದ್ರೆ ಕ್ವಶನ್ಸ್ ಹೆಂಗಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ. ಇದು 20 ಕ್ವಶನ್ ಸ್ಟಾರ್ಟಿಂಗ್ ಇದಾಯ್ತು. ಇದು 21 ಅಲ್ಲ, ಇದು 27ನೇ ಕ್ವಶನ್ ಡಿ ಸೀರೀಸ್ ಅಲ್ಲಿ. ಯಾಕೆ ಇದನ್ನ ಈ ತಗೊಂಡೆ ಫಸ್ಟ್ ಅಂತಂದ್ರೆ, ಇದು ಕರೆಂಟ್ ಅಫೇರ್ ವಿತ್ ನಿಮ್ಗೆ ಇದನ್ನಾಗಿ ಯಾವ್ದೋ ಇತಿಹಾಸದ ಅಡಿಯಲ್ಲಿ ಕೇಳಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ಅಹೋಮ್ ಒಂದು ಇದನ್ನ ಟಾಂಬ್ನ ಯುನೆಸ್ಕೋ ವರ್ಲ್ಡ್ ಡೇ, ಅಸ್ಸಾಂನಲ್ಲಿ ಇರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಡೇ ಸೇರ್ಚಾಗಿ ಮಾಡೋದು ಯುನೆಸ್ಕೋ ಅಲ್ವಾ. ಹಾಗಾಗಿ ಈ ಪ್ರಶ್ನೆ ಕೇಳಿದ್ದಾನೆ, ಏನದು ಅಂತ. ಓಕೆ, ಮೊಯ್ಡಾಮ್ ಅಂತ ಕರಿತೀವಿ. ಅಹೋಮ್ನ ಒಂದು ಮೊಯ್ಡಾಮ್ಸ್ ಅಂತ ಕರಿತೀವಿ, ಅದೊಂದು ಟಾಮ್ಸ್ ಅಲ್ವಾ, ಅಂದ್ರೆ ಊತ ಹಾಕಿರ್ತಕ್ಕಂಥದ್ದು. ಅವು ಸೇನಾ ಕೋಟೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಅಲ್ಲ. ಅವು ರಾಜಮನೆತನ ಮತ್ತು ಶ್ರೀಮಂತರ ಮನೋರಂಜನಾ ಕೇಂದ್ರಗಳಿತ್ತು ಅಲ್ಲ. ಅವು ರಾಜಮನೆತನ ಮತ್ತು ಶ್ರೀಮಂತರ ಸಮಾಧಿ ಸ್ಥಳಗಳಾಗಿದ್ದವು. ನೋಡಿ, ಕರೆಂಟ್ ಅಫೇರ್ನ ನಿಮ್ಗೆ ಈ ರೀತಿ ಕೇಳಿದ ಅಷ್ಟೇ. ನೋಡಿ, ತುಂಬಾ ಇದು ಡೀಟೇಲ್ ಆಗಿದೆ. ನಾನೀಗ ಇತಿಹಾಸ, ಆರ್ಟ್ ಅಂಡ್ ಕಲ್ಚರು ಇಂಥದನ್ನ ಡಿಸ್ಕಸ್ ಮಾಡಿದ್ದೇನೆ ಈ ಫಸ್ಟ್ ಪಾರ್ಟ್ ಅಲ್ಲಿ. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ. ಇಂಪಾರ್ಟೆಂಟ್, ಯಾಕಂದ್ರೆ ತುಂಬಾ ಜನ ಇತಿಹಾಸನ ಕೇಳೋದು. ನೆಕ್ಸ್ಟ್ ಬೇಕಾದ್ರೆ ಫಸ್ಟ್ 20 ಕ್ವಶನ್ ಪ್ಲಸ್ 27th ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇನ್ ಮಿಕ್ಕಿದ ಪಾರ್ಟ್ ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇಷ್ಟ ಆಗಿದೆ, ನೀವು ಲೈಕ್ ಮಾಡ್ತು ಅಂದ್ರೆ, ನೀವು ಕಮೆಂಟ್ ಅಲ್ಲಿ ಸೆಕ್ಷನ್ ಹೇಳ್ತು ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ ನ ಡೈರೆಕ್ಟ್ ಆಗಿ ತಗೋತೀನಿ. ಅದರ್ವೈಸ್ ಟಾಪಿಕ್ ವೈಸ್ ತಗೊಳ್ಳೋಣ. ಯಾವ್ದು ನೆಕ್ಸ್ಟ್ ಬೇಕಾದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಸಂವಿಧಾನ ತಗೊಂಡು ಡಿಸ್ಕಸ್ ಮಾಡೋಣ. ಓಕೆ, ಡೀಟೇಲ್ ಡಿಸ್ಕಸ್ ಮಾಡಬೇಕಾಗತ್ತೆ ಪ್ರತಿಯೊಂದು ಆಪ್ಷನ್ಸ್ ನ. ಹಾಗಾಗಿ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.